जेत्यमितसज्ञानसुखशक्तिपयोनिधिः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् सृष्टिस्थित्यप्ययेघानीतिदुषतमो बन्धमोक्षाश्च यस्मात् यस्य श्रीब्रह्मरुद्रप्रभृतिस्वर्गरद्विषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुर्विपरमश्चिन्तयेतं महान्तम् जन्माद्यस्य यतोऽनुयादितरतश्चार्थेषु विघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजोवारिपदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಋಷಭದೇವನ ಮಕ್ಕಳಲ್ಲಿ ಒಬ್ಬ ಭರತ. ಈ ಪಂಚಮ ಸ್ಕಂಧ ಈ ಭರತನ ಚರಿತ್ರೆಯನ್ನ ಹೆಚ್ಚು ಹೇಳ್ತಾ ಇದ್ರು. ಅವನ ಬ್ರಹ್ಮಜ್ಞಾನದ ಮಹಿಮೆ, ಅವನ ಅವಧೂತ ಚರ್ಯೆ. ರುಹುಗಣ ಅಂತ ಮಹಾರಾಜ. ಆ ರುಹುಗಣ ಮಹಾರಾಜನಿಗೆ ಅವನು ಮಾಡಿದ ಉಪದೇಶ ಬಹಳ ವಿಸ್ತಾರವಾಗಿದೆ. ಇದೆಲ್ಲ 1 ಗಂಟೆ ಪ್ರವಚನದಲ್ಲಿ ಆಗದೇ ಇರೋ ವಿಷಯ. ಇದು ತುಂಬ ವಿಸ್ತಾರವಾಗಿದೆ. ಒಂದು ಗಂಟೆ ಎಷ್ಟು ಹೇಳಬೇಕು ಅಷ್ಟೇ ಸ್ವಲ್ಪ ಸಂಗ್ರಹ ಮಾಡಿ ಹೇಳ್ತೀನಿ. ಈ ಭರತ ರಾಜ್ಯಾಧಿಕಾರವನ್ನು ತನ್ನ ಮಕ್ಕಳಿಗೆ ಒಪ್ಪಿಸಿ ತಪಸ್ಸಿಗೆ ಹೋದ ಅಂತ ಹಿಂದಿನ ಅಧ್ಯಾಯ ನಿನ್ನೆ ಓದಿದ್ವಿ. ತಪಸ್ಸಿಗೆ ಹೋದ ಒಂದು ನಿರ್ಜನ ಪ್ರದೇಶದಲ್ಲಿ ಭಗವದ್ ಧ್ಯಾನ ಮಾಡ್ತಾ ಇದ್ದ. ಅದೇ ತಪಸ್ಸು, ಭಗವದ್ ಧ್ಯಾನ ಮಾಡ್ತಾ ಇದ್ದ. ಅವನ ಕಣ್ಣೆದುರಿಗೆ ಒಂದು ಘಟನೆ ಆಗೋಯ್ತು. ನಮ್ಮ ದಾರಿ ತಪ್ಪಬೇಕು ಅಂತಿದ್ರೆ ಎಲ್ಲಿದ್ದರೂ ಹಂಗಾಗ್ಬಿಡುತ್ತೆ ಘಟನೆ. ಅದಕ್ಕೆ ಎಲ್ಲೆಲ್ಲೋ ಉದಾಹರಣೆಗಳು ಸಿಗ್ತವೆ. ಇದೊಂದು ಉದಾಹರಣೆ. ತಪಸ್ ಮಾಡ್ತಾ ಇದ್ದ ಭರತನ ಕಣ್ಣೆದುರು ಒಂದು ಘಟನೆ ಆಗೋಯ್ತು. ಅರಣ್ಯ, ಅಲ್ಲೊಂದು ಜಲಾಶಯ, ಸರೋವರ, ಅದರ ಹತ್ರ ಇವನು ಚಿತ್ರ ಮಾಡಿಕೊಂಡಿದ್ದ. ಅಲ್ಲೊಂದು ಗರ್ಭಿಣಿ ಜಿಂಕೆ ನೀರು ಕುಡಿಲಿಕ್ಕೆ ಬಂತು. ನೀರು ಕುಡಿತಾ ಇತ್ತು. ಆ ನೀರು ಕುಡಿತಾ ಇದ್ದ ಕ್ಷಣದಲ್ಲಿ ಎಲ್ಲೋ ಹತ್ತಿರದಲ್ಲಿ ಇದ್ದ ಒಂದು ಹುಲಿ ತುಂಬ ದೊಡ್ಡ ಜೋರಾಗಿ ಗರ್ಜನೆ ಮಾಡಿಬಿಡ್ತು. ತುಂಬ ದೊಡ್ಡ ಗರ್ಜನೆ ಅಂತ. ಆ ಗರ್ಜನೆಯಿಂದ ಕೇಳಿದ ಈ ಜಿಂಕೆಗೆ ಅರ್ಥ ಆಗಿದ್ದು ನನ್ನ ಮೇಲೆ ಆಕ್ರಮಣ ಮಾಡುತ್ತೆ ಆ ಜಿಂಕೆ, ಆ ಹುಲಿ ಅಂತ. ಯಾರಿಗಾದ್ರೂ ಪ್ರಾಣರಕ್ಷಣೆ ಮಾಡ್ಕೊಳ್ಳೋ ಅಪೇಕ್ಷೆ, ಪ್ರಾಣರಕ್ಷಣೆ ಮಾಡ್ಕೋಬೇಕು. ಆ ಹೊತ್ತರಲ್ಲಿ ಅವಸರ, ತುರ್ತು, ಹೀಗೆ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ನೀರು ಕುಡಿತಾ ಇದ್ದ ಜಿಂಕೆ ಆ ಗರ್ಜನೆಯನ್ನು ಕೇಳಿ ಜೋರಾಗಿ ಹಾರಿಬಿಡ್ತು. ಹುಲಿಗೆ ನಾನು ಸಿಕ್ಕಾಕೊಳ್ಬಾರ್ದು ಅಂತ ತುಂಬ ಜೋರಾಗಿ ಹಾರಿಬಿಡ್ತು. ಆ ಕಡೆ ಹೋಗ್ಬಿಡ್ಬೇಕು ಅಂತ. ಆ ಹಾರಿದ ವೇಗ ಇದೆಯಲ್ಲ, ಆ ವೇಗಕ್ಕೆ ಅದಕ್ಕೆ ಪ್ರಸವ ಆಗಿಬಿಡ್ತು. ಆ ಶಿಶು ಜಿಂಕೆ ನೀರಿನಲ್ಲಿ ಬಿದ್ದುಬಿಡ್ತು. ಅದು ಆಚೆಗೆಲ್ಲೋ ಬಿದ್ದೋಯ್ತು, ಸತ್ತೋಯ್ತದು. ತಾಯಿ ಜಿಂಕೆ ಸತ್ತೋಯ್ತದು. ಈ ಶಿಶು ಜಿಂಕೆ ನೀರಿನಲ್ಲಿ ಬಿದ್ದುಬಿಟ್ಟಿದೆ.
ನೋಡ್ತಾ ಇದ್ದಾನೆ ಈ ಭರತ. ಸರ್ವಭೂತ ದಯ ಎಲ್ಲದಕ್ಕಿಂತ ದೊಡ್ಡದಲ್ವಾ? ಒಂದು ಶಿಶು ಜಿಂಕಿ ಹೀಗೆ ನೀರಿನಲ್ಲಿ ಬಿದ್ದುಬಿಟ್ಟಿದೆ ಅಂತ ಸರ್ವಭೂತ ದಯೆ ಅದು ಒಂದು ತಪಸ್ಸಲ್ವಾ? ಭಗವಂತನಿಗೆ ಅರ್ಪಿಸಬೇಕಾದ ಪುಷ್ಪ ಅಲ್ವಾ? ಅಷ್ಟರ ಅನುಸಂಧಾನದಿಂದ ನೀರಿಂದ ಶಿಶುವನ್ನು ಎತ್ತಿ ಆವಾಗ ಆ ಕ್ಷಣಕ್ಕೆ ಅದರ ಕ್ಷೇಮಕ್ಕಾಗಿ ಮಾಡಬೇಕಾದೆಲ್ಲ ಮಾಡಿ ತನ್ನ ಆಶ್ರಮಕ್ಕೆ ಕರ್ಕೊಂಡೋಗಿ ಅಲ್ಲಿ ಇಟ್ಕೊಂಡ. ಅದನ್ನು ಇಟ್ಕೊಂಡ್ಮೇಲೆ ಜವಾಬ್ದಾರಿ, ಅದಕ್ಕೇನು ಅಪಾಯ ಆಗಬಾರ್ದು, ಅದು ಚೆನ್ನಾಗಿ ಬೆಳಿಬೇಕು, ಇದೆಲ್ಲ ಜವಾಬ್ದಾರಿ. ಆ ಜವಾಬ್ದಾರಿ ನಿರ್ವಹಣೆ ಮಾಡಲಿಕ್ಕೆ ಶುರು ಮಾಡಿದೆ. ಏನು ಅಪಾಯ ಆಗಬಾರ್ದು, ಅದಕ್ಕೆ ಯಾರಿದ್ರು ಬೇರೆ ಪ್ರಾಣಿಗಳಿಂದ ಅಪಾಯ ಆಗಬಾರ್ದು. ನಿತ್ಯದ ಆಹಾರ ಅಥವಾ ಆರೋಗ್ಯದ ನೋಡ್ಕೊಳ್ಬೇಕು, ಆ ಕಡೆನೇ ಗಮನ ಕೊಡ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿಗೆ ಭಗವದ್ ಧ್ಯಾನ ಕಡಿಮೆ ಆಯಿತು. ನಾವೆಲ್ಲ ಹೇಳ್ತೀವಲ್ಲ ಟೈಮ್ ಇಲ್ಲ ಅಂತ, ಅವನು ಹಂಗೆ ಹೇಳುವಂಗಾಯ್ತು ಟೈಮ್ ಇಲ್ಲ ಅಂತ. ಆ ಜಿಂಕೆಯ ಸಂರಕ್ಷಣೆಗೆ ಸಮಯ ಕೊಡಬೇಕಾಯ್ತದ್ರಿಂದ ಧ್ಯಾನ ಮಾಡಲಿಕ್ಕೆ ಟೈಮ್ ಇಲ್ಲ. ನೋಡಿ, ನಮ್ಮ ಭಾಷೆ ಅಲ್ಲೂ ಇತ್ತವಾಗ ಟೈಮ್ ಇಲ್ಲ ಅನ್ನೋ ಭಾಷೆ. ಹೀಗೆ ಆ ಜಿಂಕೆಯ ರಕ್ಷಣೆಯಲ್ಲೇ ಹೆಚ್ಚೆಚ್ಚು ನನ್ನನ್ನು ತೊಡಗಿಸ್ಕೊಂಡು ಅದರ ಮೇಲೆ ಒಂದು ಗಾಢವಾದ ಪ್ರೀತಿ ಹುಟ್ಟಿಬಿಡ್ತು. ರಕ್ಷಣೆ ಮಾಡಿ ದೊಡ್ಡದಾದ ಮೇಲೆ ಕಾಡಿಗೆ ಬಿಟ್ಬಿಡೋದಾಗಿತ್ತು. ಆದರೆ ಅಯ್ಯೋ, ಜಿಂಕೆ ಅದು ತುಂಬ ಸಾಧು ಪ್ರಾಣಿ, ಯಾರು ಬೇರೆ ಪ್ರಾಣಿಗಳು ಆಕ್ರಮಣ ಮಾಡಿಬಿಡ್ತವೆ, ಹಂಗಾಗಬಾರ್ದು, ಇಂಥದ್ದೆಲ್ಲ ಆಲೋಚನೆಗಳು. ಇಂಥ ಆಲೋಚನೆಗಳಿಂದ ಆ ಜಿಂಕೆಯ ಮೇಲೆ ತುಂಬ ಪ್ರೇಮ ಬೆಳೆದೋಯ್ತು ಅಂತ ಉಪನಿಷತ್ತುಗಳಲ್ಲಿ ಏಷಣ ಅಂತ ಹೇಳ್ತಾರೆ. ಪುತ್ರೇಷಣ, ವಿತ್ತೇಷಣ ಅಂತ. ಏಷಣ ಅಂದರೆ ಗಾಢವಾದ ಪ್ರೀತಿ, ಬಿಡ್ಲಿಕ್ಕಾಗದೇ ಇರುವಂಥ ಪ್ರೀತಿ ಅಂತ. ಎಷ್ಟೊಂದು ಜನಗಳಿಗೆ ಮಕ್ಕಳ ವಿಷಯದಲ್ಲಿ ಅಂತ ಏಷಣ ಇರುತ್ತೆ, ಬಿಡ್ಲಿಕ್ಕಾಗೋದಿಲ್ಲ. ಧೃತರಾಷ್ಟ್ರನಿಗೆ ದುರ್ಯೋಧನ ಬಿಡ್ಲಿಕ್ಕಾಗಲಿಲ್ಲ. ಎಷ್ಟು ಅನಾಹುತಗಳಾದರೂ ಕೂಡ ದುರ್ಯೋಧನ ಬಿಡ್ಲಿಕ್ಕಾಗಲಿಲ್ಲ. ಮಗ ನನ್ನ ಮಗನನ್ನು ಬಿಡ್ಲಿಕ್ಕಾಗೋದಿಲ್ಲ ಅಂತ ಧೃತರಾಷ್ಟ್ರನ ಪುತ್ರೈಷಣ, ಅದು ಒಂದು ಏನೇನೋ ಅನಾಹುತಗಳಿಂದಾಗಿ ಮಾಡಿಕೊಡ್ತು. ಪುತ್ರೈಷಣ ನೋಡಿ ತುಂಬ ಗಟ್ಟಿಯಾದದ್ದು. ಈ ಭರತನಿಗಿಂತ ಪುತ್ರೈಷಣ ಹುಟ್ಟುಬಿಡ್ತು. ಪುತ್ರನಂತೆ ಅದನ್ನು ಬೆಳೆಸಿದಾನೆ, ಪುತ್ರೈಷಣ ಹುಟ್ಟುಬಿಡ್ತು. ತುಂಬ ಕಾಳಜಿಯಿಂದ ನೋಡ್ಕೊಳ್ಳಿ ಶುರು ಮಾಡಿದ. ಆ ಕಾಳಜಿಯಿಂದಾಗಿ ಅವನ ಆಚರಣೆಗಳೆಲ್ಲ ಶಿಥಿಲವಾಯಿತು, ಎಲ್ಲ ಹೋಯಿತು. ಹೀಗೆ ವರ್ಷಗಟ್ಟಲೆ ಆಗಬೇಕು. ಅಯ್ಯೋ, ಹೀಗಾಯ್ತಲ್ಲ ಅಂತ. ಆಮೇಲೆ ಯಾವತ್ತೋ ಒಂದು ದಿವಸ ಅವನಿಗೆ ಜ್ಞಾನ ಬರುತ್ತೆ. ಜ್ಞಾನ ಬಂದಾಗ ಇಷ್ಟು ತಪ್ಪಾಗೋಯ್ತು ನನ್ನಿಂದ. ತಪಸ್ ಮಾಡಬೇಕು, ಭಗವತ್ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ರಾಜ್ಯ ಬಿಟ್ಟು ಬಂದವನು ಇಲ್ಲಿ ಇನ್ನೇನೋ ಒಂದು ತೊಂದರೆ ಸಿಕ್ಕಿ ಹಾಕೊಂಡ್ಬಿಟ್ನಲ್ಲ ಅಂತ. ಸಾಧನೆಗಳು ನಿರಂತರ ನಡಿಬಾರದು ಅಂತ ವಿಧಿ ಇದ್ರೆ ಆ ವಿಧಿಯ ಇಚ್ಛೆಯಂತೆ ಎಲ್ಲೋ ಅಡ್ಡಿ ಬಂದ್ಬಿಡುತ್ತೆ. ಎಷ್ಟೋ ಜನರಿಗಾಗಿದೆ, ಹಂಗೆ ಮಾಡ್ತಾ ಇರ್ತಾರೆ ಸಾಧನೆಯನ್ನ. ಬಿಡಬಾರ್ದಾಗಿತ್ತು. ಸರಿ, ಎತ್ಕೊಂಡು ಬಂದ, ನೋಡ್ಕೊಂಡ, ರಕ್ಷಣೆ ಮಾಡ್ದ, ಆಮೇಲೆ ಸಾಕ್ಬಾರ್ದ? ಸಾಕ್ಬೇಕು, ಎಲ್ಲ ಸರಿಯಾಗೇ ಇದೆ. ಹಾಗೆ ಅದ್ರ ಮೇಲೆ ಬಹಳ ಪ್ರೀತಿ ಬಂದು ತನ್ನ ತಪಸ್ಸಿನ ಅಂಶಗಳೆಲ್ಲ ಕಡಿಮೆ ಆಗೋದು. ಹಾಗೆ ಇದ್ದು ಅವನಿಗೆ ಮರಣ ಆಯಿತು. ಭರತನಿಗೆ ಮರಣ ಆಯಿತು. ಜಿಂಕೆಯ ಸಂರಕ್ಷಣೆ ಮಾಡ್ತಾ ಜಿಂಕೆ ಮೇಲೆ ಪ್ರೀತಿ ಇಟ್ಕೊಂಡೇ ಮರಣ ಆಯಿತು. ಒಂದು ಅಂಶ ಅನುಕೂಲವಾಗಿತ್ತಂತೆ.
ಮರಣ ಆದಾಗ ಮುಂದಿನ ಜನ್ಮ. ಮುಂದಿನ ಜನ್ಮದಲ್ಲಿ ಪೂರ್ವಜನ್ಮದ ಎಲ್ಲ ಸ್ಮರಣೆ, ಪೂರ್ವಜನ್ಮದಲ್ಲಿ ಏನೇನಾಗಿತ್ತು ಎಲ್ಲ ಸ್ಮರಣೆ ಇತ್ತಂತೆ. ಅದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಜಾತಿ ಸ್ಮೃತಿ ಅಂತ ಹೇಳ್ತಾರೆ. ಜಾತಿ ಸ್ಮೃತಿ ಅಂತ ತನ್ನ ಪೂರ್ವಜನ್ಮದಲ್ಲಿ ಆದ ಘಟನೆಗಳ ನೆನಪು, ಅದಕ್ಕೆ ಜಾತಿ ಸ್ಮೃತಿ ಅಂತ ಹೆಸರು. ಈ ಭರತನಿಗೆ ಪೂರ್ವಜನ್ಮದಲ್ಲಿ ಆದ ಘಟನೆಗಳೆಲ್ಲ ನೆನಪಿತ್ತಂತೆ. ನೆನಪಿತ್ತಾದ್ರಿಂದ ಮುಂದಿನ ಜನ್ಮ ಇವು ಸತ್ತೋದ. ಇವಾಗ ಮುಂದಿನ ಜನ್ಮ ಏನು? ಈ ಜಿಂಕೆಯನ್ನೇ ಆಲೋಚನೆ ಮಾಡಿ ಇದ್ದಾದ್ರಿಂದ ಜಿಂಕೆಯ ಜನ್ಮ ಬಂದ್ಬಿಡ್ತು. ಇಷ್ಟು ಸಾಧಕನಾಗಿದ್ದ ಮಾನವ ದೇಹ ಹೊಂದಿದ್ದವನಿಗೆ ಜಿಂಕೆಯ ಜನ್ಮ ಬಂದ್ಬಿಡ್ತು. ಯಾವುದನ್ನ ಎಷ್ಟು ಗಾಢವಾಗಿ ಅನುಸಂಧಾನ ಮಾಡ್ಕೊಳ್ತೀವಿ ಹಾಗೆ ಆಗ್ಬಿಡ್ತಾರೆ. ಹಾಗೆ ಆಗ್ಬಿಡ್ತಾರೆ ಅನ್ನೋ ಮಾತಿಗೆ ಆಗಲೇ ಆಗ್ಬಿಡ್ತಾರೆ ಅಂತಲ್ಲ, ಮುಂದಿನ ಜನ್ಮ ಹಾಗಾಗ್ಬಿಡುತ್ತೆ ಅಂತ. ಜಿಂಕೆಯನ್ನೇ ಗಾಢವಾಗಿ ಹಚ್ಕೊಂಡ್ಬಿಟ್ಟಿದ್ದಲ್ವಾ, ಮುಂದಿನ ಜನ್ಮ ಜಿಂಕೆ ಜನ್ಮ ಬಂದ್ಬಿಟ್ಟು. ಆ ಜಿಂಕೆ ಜನ್ಮದಲ್ಲಿ ಪೂರ್ವಜನ್ಮದ ಸ್ಮರಣೆ ಎಲ್ಲ ಇತ್ತು. ಜಿಂಕೆ ಅದು ಪೂರ್ವಜನ್ಮದ ಸ್ಮರಣೆ ಇತ್ತು. ಅದಕ್ಕೆ ಸ್ಮರಣೆ ಇದ್ದಿದ್ದರಿಂದ ಆ ಜಿಂಕೆ ಮನಸ್ಸಿಗೆ ಹೀಗೆ ಬರ್ತಾ ಇತ್ತು ಚಿಂತನೆ. ಭಾಗವತ ಹೇಳ್ತದ ಜಿಂಕೆ ಮನಸ್ಸು, ಜಿಂಕೆ ಮನಸ್ಸಿಗೆ ಹೀಗೆ ಚಿಂತನೆ ಬರ್ತಾ ಇತ್ತಂತೆ. ಅಹೋ ಕಷ್ಟಂ ಅಂತ ತನ್ನ ಬಗ್ಗೆ ತಾನು ಹೇಳ್ಕೊಡೋದ ಆ ಜಿಂಕೆ. ಎಂಥ ಕಷ್ಟ ಇದು, ಈಗ ಆಗೋಯ್ತಲ್ಲ ಬದುಕು. ನಾನು ಭಗವತ್ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ರಾಜ್ಯ ಪರಿತ್ಯಾಗ ಮಾಡಿ ಅರಣ್ಯಕ್ಕೆ ಬಂದವನು, ಧ್ಯಾನ ಮಾಡ್ತಾ ಇದ್ದವನು, ನನಗೀಗಾಗೋಯ್ತು. ಜಿಂಕೆಯ ರಕ್ಷಣೆ ಮಾಡೋ ಸನ್ನಿವೇಶ ಏರ್ಪಾಡಾಗಿ ಅದರಿಂದ ನಾನು ಜಿಂಕೆ ಜನ್ಮ ಬಂದಿದೆ. ಇವಾಗ ಹೀಗಾಗೋಯ್ತಲ್ಲ ಅಂತ ಹೇಳ್ಕೊಳ್ತಾನಂತೆ. ಇಂಥ ಆಲೋಚನೆಗಳು ಬಂದು ಆ ವೈರಾಗ್ಯ ಭಾವ, ಮನುಷ್ಯ ಜನ್ಮದಿಂದ ವೈರಾಗ್ಯ ಭಾವ ಈಗಲೂ ಬರ್ತಾ ಇದೆ ಅಂತ. ಜಿಂಕೆ ಜನ್ಮ ಈಗಲೂ ವೈರಾಗ್ಯ ಭಾವ ಬರ್ತಾ ಇದೆ. ಇನ್ಮೇಲೆ ಯಾರ ಸಹವಾಸವನ್ನು ಮಾಡಬಾರದು, ಯಾರನ್ನೂ ಮಾತಾಡಿಸಬಾರದು, ಚೆನ್ನಾಗಿದ್ದೀರಾ ಅಂತ ಕೇಳಬಾರದು. ಆ ತಾಯಿ ಜಿಂಕೆಯನ್ನು ಪರಿತ್ಯಾಗ ಮಾಡಿ ತಾನು ಪೂರ್ವಜನ್ಮದಲ್ಲಿ ಎಲ್ಲಿ ತಪಸ್ ಮಾಡ್ತಾ ಇದ್ದ ಆ ಜಾಗಕ್ಕೆ ಬಂತಂತ ಜಿಂಕೆ. ಸ್ಮರಣೆ ಇದೆ ಅದರಿಂದ ಪೂರ್ವಜನ್ಮ ಎಲ್ಲಿ ತಪಸ್ ಮಾಡ್ತಾ ಇದ್ದ ಆ ಜಾಗಕ್ಕೆ ಜಿಂಕೆ ಬಂತಂತೆ. ಜಿಂಕೆ ಬಂದು ಈ ಜಿಂಕೆ ಜನ್ಮ ಹೋಗಬೇಕು, ಮತ್ತೊಂದು ಮಾನವ ಜನ್ಮ ಬರಬೇಕು, ಸಾಧನೆ ಮಾಡಬೇಕು ಅಂತ ಅನಿಸ್ತಾ ಇದೆ ಅದಕ್ಕೆ. ಹೀಗೆ ಅನಿಸ್ತಾ ಜಿಂಕೆ ಜನ್ಮವನ್ನು ಒಂದಷ್ಟು ದಿವಸ ಕಳೆಯಬೇಕಾಯ್ತು. ಕಳೆದ ಒಂದಷ್ಟು ದಿವಸ ಜಿಂಕೆ ಜನ್ಮ ಆಲೋಚನೆ ಮಾಡ್ತಾ ಒಂದು ದಿವಸ ಆ ಜಿಂಕೆಗೆ ಮರಣ ಆಯಿತು. ಜಿಂಕೆ ಜನ್ಮ ಹೋಯಿತು. ಇನ್ನು ಮುಂದಿನ ಜನ್ಮ ಭರತ ಜನ್ಮ, ಜಿಂಕೆ ಜನ್ಮ, ಮುಂದಿನ ಜನ್ಮ. ಆ ಮುಂದಿನ ಜನ್ಮ ಹೇಗ ನಿಮಗೆ? ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಬ್ರಾಹ್ಮಣನ ಮಗನಾಗಿ ಜನ್ಮ ಅವನಿಗೆ. ಆ ಬ್ರಾಹ್ಮಣನ ಮನೆಯಲ್ಲಿ 4-6 ಜನ ಮಕ್ಕಳು ಆ ಬ್ರಾಹ್ಮಣನಿಗೆ. ಅವರಲ್ಲಿ ಇವನು ಒಬ್ಬ ಸದಾಚಾರ ಸಂಪನ್ನ ಬ್ರಾಹ್ಮಣ. ಅವನು ಎಲ್ಲರಿಗೂ ಕಾಲಕ್ಕೂ ಉಪನಯನ ಮಾಡಿ ಅನುಷ್ಠಾನಗಳನ್ನು ಕಲಿಸಿ ಅವನ್ನ ಮಾರ್ಗದರ್ಶನ ಮಾಡಿದ್ದ. ಎಲ್ಲ ಮಕ್ಕಳು ಆಗಿದ್ದರು. ಇವನಿಗೂ ಹೊಸ ಹುಡುಗ, ಅವನಿಗೂ ಎಲ್ಲ ಕಾಲಕ್ಕೆ ಹೇಳ್ಕೊಟ್ಟು ಉಪನಯನ ಮಾಡಿ ಅನುಷ್ಠಾನಗಳನ್ನು ಕಲಿಸಿ ಇದ್ದ. ಅನುಷ್ಠಾನ ಮಾಡಿಕೊಂಡಿದ್ದ. ಅಣ್ಣಂದ್ರು ಮಾಡಿಕೊಂಡಿದ್ದರು. ನಡೀತಾ ಇದ್ದ ಜೀವನ. ನಡೀತಾ ಇದ್ದರೆ ತಂದೆ ತೀರೋದಾಗ ಈ 4 ಜನ ಸೋದರರು
ನಾಲ್ಕು ಸೋದರರ ಮಧ್ಯೆ ಎಲ್ಲರೂ ಸತ್ಕರ್ಮಾನುಷ್ಠಾನ ಮಾಡಿಕೊಂಡಿದ್ದವರು, ಯಜ್ಞ ಯಾಗಾದಿ ಕರ್ಮಗಳನ್ನು ಮಾಡಿಕೊಂಡಿದ್ದವರು. ಈ ಕೊನೆಯವನು ತಮ್ಮ ಅವನಿಗೊಂದು ಸ್ವಲ್ಪ ಆಲಸ್ಯ, ಆಮೇಲಿನವ್ರು ಇದ್ದಂಗಿಲ್ಲ, ಅವನು ಸ್ವಲ್ಪ ಆಲಸ್ಯ ಅಂತ ಸರಿಯಾಗಿ ಆಚರಣೆ ಮಾಡಲ್ಲ. ಆದ್ದರಿಂದ ಅಣ್ಣಂದುಗಳೆಲ್ಲ ನೀನು ಸರಿಯಾಗಿ ಆಚರಣೆ ಮಾಡಲ್ಲ, ನಮಗೊಂದು ಸ್ವಲ್ಪ ಜಮೀನಿದೆ, ನೀನು ಸ್ವಲ್ಪ ಜಮೀನು ನೋಡ್ಕೋ, ರಕ್ಷಣೆ ಮಾಡು ಅಂತ ಅವನು ವಹಿಸ್ಕೊಟ್ರು. ಸರಿ ಆಯಿತು ಅಂತ ಆ ಕೆಲಸ ಮಾಡ್ಕೊಂಡಿದ್ದ. ಮಾಡ್ಕೊಂಡಿದ್ದವನು ಸೋಮಾರಿಯಾಗಿ ಇದ್ಬಿಟ್ಟು, ಲೋಕದ ಕಣ್ಣಿಗೆ ಸೋಮಾರಿಯಾಗಿ ಕಾಣ್ತಾನೆ. ಏನೂ ಕೆಲಸ ಮಾಡಲ್ಲ, ಯಾರನ್ನೂ ಮಾತಾಡ್ಸಲ್ಲ. ಆದರೆ ಒಳಗೆ ಪ್ರತಿಕ್ಷಣ ಒಳ್ಳೆ ಭಗವತ್ ಚಿಂತನೆ ಇತ್ತು, ಪ್ರತಿಕ್ಷಣ ಒಳ್ಳೆ ಭಗವತ್ ಚಿಂತನೆ ಮಾಡ್ತಾ ಇದ್ದಾನಂತೆ. ಹೊರಮುಖದಲ್ಲಿ ಯಾರನ್ನೂ ಮಾತಾಡ್ಸಲ್ಲ, ಏನೂ ಕೆಲಸ ಮಾಡಲ್ಲ. ಮಾಡಿದರೆ ಮಾತಾಡಿಸಿದರೆ ಇಲ್ಲಿ ಒಳಗಡೆ ನಡೆಯೋ ಭಗವತ್ ಚಿಂತನೆಗೆ ಅಡ್ಡಿಯಾಗತ್ತೆ. ಯಾರನ್ನೂ ಮಾತಾಡಿಸ್ತಾ ಇದ್ದುಬಿಟ್ಟಂತೆ. ಅವ್ನು ಸೋಮಾರಿಯಾಗಿಲ್ಲ, ಓಡಾಡ್ಕೊಂಡಿದ್ದಾನಲ್ಲ. ಊರಿನ ಜನ ನೋಡಿ ಅವನಿಗೇನು ಕೆಲಸ ಬೇಕಾದ್ರೂ ಹೇಳ್ಬೋದು ಅಂತ, ಕೆಲಸ ಮಾಡಿಸ್ಬೋದು ಅವನಿಂದ ಅಂತ, ಬಿಟ್ಟು ಕೆಲಸ ಮಾಡಿಸ್ಕೋಬೋದು. ಯಾರೋ ಅವ್ನು ಮಾತಾಡಿಸಿ ಬಾರೋ ಇಲ್ಲಿ ಕೆಲಸ ಮಾಡು ಅಂತ ಹೇಳಿದ್ರೆ ಅವನು ಪ್ರತಿ ಹೇಳ್ತಿರ್ಲಿಲ್ಲ. ಪ್ರತಿ ಹೇಳಿದರೆ ಮಾಡಿದ್ರೆ ಇನ್ನೇನೋ ಮನಸ್ಸು ವಿಕಾರ ಆಗಿಬಿಡುತ್ತೆ. ಏನೋ ಪ್ರತಿ ಹೇಳ್ದೇನೆ ಆಯಿತು ಮಾಡ್ತೀನಿ ಕೆಲಸ ಮಾಡ್ತಾಯಿದ್ದೆ, ಬಿಟ್ಟು ಕೆಲಸ ಮಾಡಿಸ್ಕೊತಿದ್ದೆ. ಕೆಲವರು ಏನೋ ಸ್ವಲ್ಪ ಮಾಡಿಸ್ಕೊಂಡಿದ್ದಕ್ಕೆ ಪ್ರತಿಫಲ ಏನಾದರೂ ಕೊಡೋರು. ಎಲ್ಲೋ ಆಹಾರ, ಕೆಲವು ಸಲ ಸರಿಯಾದ ಆಹಾರ ಸಿಗ್ತದಂತೆ, ಕೆಲವು ಸಲ ಅಡುಗೆ ಆಗಿ 15 ಗಂಟೆ 20 ಗಂಟೆ 24 ಗಂಟೆ ಆಗಿ ಹಳಸಿರೋ ಆಹಾರ ಸಿಗ್ತಾ ಇತ್ತಂತೆ. ಮೃಷ್ಟ ಆಹಾರ ಅಂದ್ರೆ ಒಳ್ಳೆ ಆಹಾರ. ಕದನ್ನ ಮೃಷ್ಟ ಆಹಾರವನ್ನು ತಿಂತಾ ಇದ್ದ, ಕದನ್ನವನ್ನು ತಿಂತಾ ಇದ್ದ. ಇಂಥ ಜೀವನ ಮಾಡ್ಕೊಂಡಿದ್ದ. ಹೀಗೆ ಮಾಡ್ಕೊಳ್ಳಿಕ್ಕೆ ಅವನಿಗೆ ಹೇಗೆ ಸಾಧ್ಯ ಆಯಿತು? ಈ ಆಹಾರ ಇದೆಲ್ಲ ಬೇಕಾದ್ದು ದೇಹಕ್ಕೆ. ಅವನಿಗೆ ದೇಹಾಭಿಮಾನ ಇಲ್ಲ. ಈಗ ಈ ಜನ್ಮದಲ್ಲಿ ದೇಹಾಭಿಮಾನ ಇಲ್ಲ. ಈ ದೇಹಕ್ಕಾಗಿ ಯಾಕೆ ಬಡದಾಡಬೇಕು, ಏನಾರು ಆಗಲಿ ಈ ದೇಹ ಅಂತ ದೇಹಾಭಿಮಾನ ರಹಿತನಾಗಿ ಇಂಥ ಸನ್ನಿವೇಶಗಳನ್ನೆಲ್ಲ ಎದುರಿಸಿದಂತೆ. ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ, ಇಂಥ ಕಾಲದಲ್ಲಿ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. ಎಷ್ಟು ಕೆಲಸ ಮಾಡೋದು ಮಾಡ್ತಾ ಇದ್ದಂತೆ. ಇಂಥ ಜೀವನ ಮಾಡ್ಕೊಂಡಿದ್ದಂತೆ. ಹೀಗೆಲ್ಲ ಇದ್ದವನು ನೋಡಿ ಒಂದು ಪ್ರಸಂಗ ಆಯ್ತಂತೆ. ಆ ದೇಶಕ್ಕೊಬ್ಬ ರಾಜ, ಅವನು ಶೂದ್ರ ರಾಜ. ಆ ರಾಜನ ಸೇವಕರು ಒಬ್ಬಳು ಭದ್ರಕಾಳಿಯ ಮಂದಿರ. ಭದ್ರಕಾಳಿಗೆ ಒಂದು ಮನುಷ್ಯ ಬಲಿಯನ್ನು ಕೊಡಬೇಕು ಅಂತ ಆ ಕಾಲದ ಏನೋ ಪದ್ಧತಿ ಅವರದು. ಮನುಷ್ಯ ಬಲಿ ಕೊಡಬೇಕು ಅಂತ ಯಾರು ಸಿಗ್ತಾರೆ? ಈ ಮನುಷ್ಯ ಇದ್ದಾನೆ, ಎತ್ತಕ್ಕೂ ಪ್ರತಿಕ್ರಿಯೆ ಮಾಡಲ್ಲ ಅಂತ ಹೇಳ್ಕೊಂಡು ಹೋದ್ರೆ, ಯಾಕೆ ಹೇಳ್ಕೊಂಡು ಹೋಗ್ತೀವಿ ಅಂತ ಕೇಳಲ್ಲ. ಹೇಳ್ಕೊಂಡು ಹೋದ್ರೆ ಇವನ್ನ ಆ ಭದ್ರಕಾಳಿಗೆ ಬಲಿ ಕೊಡಬೇಕು ಅಂತ ಹೇಳ್ಕೊಂಡು ಹೋದ್ರು. ಬಲಿ ಕೊಡ್ಲಿಕ್ಕೋಸ್ಕರ ಅವನಿಗೆ ಒಳ್ಳೆಯ ಸ್ನಾನ ಮಾಡಿಸಿ, ಹೊಸ ಬಟ್ಟೆ ತೊಡಿಸಿ, ಒಳ್ಳೆಯ ಆಹಾರ ಕೊಟ್ಟು, ಚೆನ್ನಾಗಿ ಅಲಂಕಾರ ಮಾಡಿ ಭದ್ರಕಾಳಿ ಮಂದಿರಕ್ಕೆ ಹೋಗಿ ಆ ಭದ್ರಕಾಳಿ ಮಂದಿರ ನಿಲ್ಲಿಸಿದರು. ಇಷ್ಟು ಮಾಡಿದರೂ ಅವನೇನು ಪ್ರತಿಕ್ರಿಯೆ ಇಲ್ಲ.
ಏನು ಪ್ರತಿಕ್ರಿಯೆ ಇಲ್ಲ. ಎಲ್ಲ ಮಾಡಿದರು. ಇನ್ನೇನು ಅವನ ಕುತ್ತಿಗೆ ಖಡ್ಗ ಹಾಕಬೇಕು. ರಾಜಸೇವಕರು ಖಡ್ಗ ಹಾಕಬೇಕು, ರಕ್ತ ಚಿಮ್ಮಬೇಕು, ಭದ್ರಕಾಳಿ ರಕ್ತ ನಿವೇದನೆ ಆಗಬೇಕು, ಮನುಷ್ಯರ ರಕ್ತ ನಿವೇದನೆ ಆಗಬೇಕು. ಆ ಕ್ಷಣ ಬಂದಿದೆ. ಆ ಕ್ಷಣ ಬಂದಾಗ ಆ ಭದ್ರಕಾಳಿ ಮೂರ್ತಿ ಇದೆಯಲ್ಲ, ಆ ಮೂರ್ತಿಯಿಂದ ಭದ್ರಕಾಳಿಯೇ ಎದ್ದು ಬಂದ್ಬಿಟ್ಲಂತೆ. ಆ ಭದ್ರಕಾಳಿ ಎದ್ದು ಬಂದವಳು ಅವ್ರು ಯಾರೋ ಖಡ್ಗ ಹಿಡ್ಕೊಂಡಿದ್ದಲ್ಲ, ಅವ್ರ ಕೈಯಲ್ಲಿ ಖಡ್ಗ ಕಿತ್ಕೊಂಡ್ಲಂತೆ. ಕಿತ್ಕೊಂಡು ಆ ಸೇವಕರನ್ನೆಲ್ಲ ಶಿರಚ್ಛೇದ ಮಾಡ್ಬಿಟ್ಲಂತೆ. ಇಂತಹ ಘಟನೆ ಆಗೋಯ್ತಂತೆ. ಆ ಘಟನೆ ಆದ ಮೇಲೆ ಅವರೆಲ್ಲ ಸತ್ತೋದ್ರು. ಇವನು ಮನುಷ್ಯ ಬಲಿ ಆಗಲಿಲ್ಲ. ಅಲ್ಲಿವರೆಗೂ ಒಂದು ಅಧ್ಯಾಯ ಆಯಿತು. ಇವನು ಅವರೆಲ್ಲ ಅವನು ಕೈ ಬಿಟ್ಬಿಟ್ರು. ಯಾರೋ ಇವನು ಅಪ್ರಯೋಜಕ ಮನುಷ್ಯ ಅಂತ ಅವನು ಬಾಡ್ಗವನು ಭಗವತ್ ಚಿಂತನೆ ಮಾಡಿಕೊಂಡು ಇದ್ದ. ಹೀಗೆ ಚಿಂತನೆ ಮಾಡ್ಕೊಂಡಿದ್ದರೆ ಅದೇ ಊರಲ್ಲಿ ಅದೇ ಸಂಬಂಧಪಟ್ಟ ಒಬ್ಬ ಶೂದ್ರ ರಾಜ, ರೋಗಣ ಅಂತ ಅವನ ಹೆಸರು. ಅವನ ಮೇನೆಯನ್ನು ಹೊತ್ಕೊಂಡು ಹೋಗಬೇಕಾಗಿತ್ತು ಎಲ್ಲಿಗೋ. ಹೊತ್ಕೊಂಡು ಹೋಗೋ ಸೇವಕರಿಗೆ ಒಬ್ಬ ಮನುಷ್ಯ ಬೇಕಾಗಿತ್ತಂತ. ಕಡಿಮೆ ಆಗಿತ್ತು, ಒಬ್ಬ ಮನುಷ್ಯ ಕಡಿಮೆ ಆಗಿತ್ತು. ಯಾರಾದರೂ ಬೇಕಾಗಿತ್ತು. ಇವನ್ನೆಲ್ಲೋ ಬೀದಿಲಿ ಹೋಗ್ತಾ ಇದ್ದಾನೆ, ಇವನು ಕರ್ಕೋಬೋದು ಅಂತ ಹೇಳಿದ್ದ. ಏನೋ ಹೊತ್ಕೊಳ್ಳಿಕ್ಕೆ ಬಾ ಅಂತ ಕರೆದ್ರು. ಆಯಿತು ಅಂತ. ಅದಕ್ಕೂ ಪ್ರತಿಕ್ರಿಯೆ ಇಲ್ಲ ಅಂತ ಸರಿ ಅವನ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಮೇಲೆ ಹೊತ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಅಡ್ಡಾದಿಡ್ಡಿ ನಡೆದ. ಯಾರು ಈ ಭರತ ಅಡ್ಡಾದಿಡ್ಡಿ ಹೆಜ್ಜೆ ಹಾಕದ ಮೇಲೆ ಹೊತ್ಕೊಂಡು. ಅಡ್ಡಾದಿಡ್ಡಿ ಹೆಜ್ಜೆ ಹಾಕಿದಾಗ ರಾಜ ಬೈದ ಅವನ್ನ, ನೀನು ಸರಿಯಾಗಿ ನಡೀಲಿಕ್ಕೆ ಬರಲ್ವಾ ಅಂತ ರಾಜ ಅವನು ಬೈದ. ರಾಜ ಬೈದಾಗ ಈ ಭರತನಿಗೆ ಏನೋ ಒಂಚೂರು ಮಾತಾಡಬೇಕು ಅಂತ ಆಗ ಪ್ರೇರಣೆ ಬಂತು. ಪ್ರತ್ಯೇಕ ಸುಮ್ಮನೆ ಇದ್ದ. ಅವ ರಾಜ ಬೈದಾಗ ಇವನಿಗೊಂಚೂರು ಏನಾದ್ರು ಮಾತಾಡಬೇಕು ಅಂತ, ಪ್ರತಿಕ್ರಿಯೆ ಕೊಡಬೇಕು ಅಂತ ಒಳಗಡೆ ಸ್ಫೂರ್ತಿ ಬಂತು. ಅವನು ಪ್ರತಿಕ್ರಿಯೆ ಕೊಡ್ತಾನೆ. ತುಂಬ ಶ್ಲೋಕಗಳಿದ್ದಾವೆ ಅವನು ಪ್ರತಿಕ್ರಿಯೆ ಕೊಡ್ತಾನೆ ಅಂತ, ತುಂಬ ಶ್ಲೋಕಗಳಿದ್ದಾವೆ. ತ್ವಯೋದಿತಂ ವ್ಯಕ್ತಂ ಅವಿಪ್ರಲಬ್ಧಂ ಭರ್ತುಸ್ಸಮೇ ಸ್ಯಾತ್ ಯದಿ ವೀರಭಾರ ಗಂಧುರ್ಯದಿ ಸ್ಯಾತ್ ಅಧಿಗಮ್ಯ ಮಧ್ವ ಪಿಬೇದಿ ಚಾಸೌ ನ ವಿಧಾಂ ಪ್ರವಾದ. ಒಂದು ಒಗಟು ಹೇಳ್ಬಿಟ್ಟು ದಾಸರ ಮುಡಿಗೆ ಇದ್ದಾಗೆ ಒಂದು ಒಗಟು ಹೇಳ್ಬಿಟ್ಟ. ಆ ರಾಜ ತಾನೆ ನಿಮ್ಗೆ ಸರಿಯಾಗಿ ನಡಲಿಕ್ಕಲ್ವಾ ಅಂತ ಹೇಳಿದ್ದು. ಸರಿಯಾಗಿ ಹೇಳಿದ್ದಿ ರಾಜ ಅಂತ. ಸರಿಯಾಗಿ ಹೇಳಿದ್ಯಾ ಅಂತ. ನಾನು ಹೊತ್ಕೊಂಡಿದ್ದ ಪಲ್ಲಕ್ಕಿನ ನಾನು ಹೊತ್ಕೊಂಡಿದ್ದಿದ್ರೆ ನನಗೆ ಭಾರ ಸರಿಯಾಗಿ ನಡೆಯಲ್ಲ ಅಂತೆಲ್ಲ ಅಂತ ಅವನು ಗದರಿಸಿದ್ದ. ಅವನು ಯಾರ್ದು ಅಸ್ಪಷ್ಟವಾಗಿರೋದು? ನಾನು ಅಸ್ಪಷ್ಟವಾಗಿಲ್ಲ. ಆದ್ರಿಂದ ಅಷ್ಟಪುಷ್ಟವಾಗಿದೆಯಾ ಅನ್ನೋ ಮಾತು ಜ್ಞಾನವುಳ್ಳವರ ಮಾತಲ್ಲ, ತಿಳಿದವರ ಮಾತಲ್ಲ ಅಂತ ಅಂದ್ಬಿಟ್ಟ ಈ ವ್ಯಕ್ತಿ. ಮುಂದುವರೆದು ಹೇಳ್ತಾನೆ, ಶರೀರದ ಸ್ಥೂಲ ಸ್ಥಿತಿ, ದಪ್ಪ ದೇಹ, ಸ್ಥೂಲ ಸ್ಥಿತಿ ಅಥವಾ ಕ್ಷೀಣ ದೇಹ, ಕೃಶದೇಹ, ವ್ಯಾಧಿಗಳು, ಮನೋವ್ಯಥೆಗಳು, ಹಸಿವೆ, ಬಾಯಾರಿಕೆ, ಭಯ, ಜಗಳ, ಆಸೆ, ನಿದ್ರೆ, ಕೋಪ, ನಾನು ಎನ್ನುವ ಭಾವ, ಇದೆಲ್ಲ ದೇಹಾಭಿಮಾನ ಇದ್ದವನಿಗೆ. ನನಗಿವೆಲ್ಲ ಇಲ್ಲ
ಅಂದ್ಬಿಟ್ಟ. ಇದೆಲ್ಲ ದೇಹಾಭಿಮಾನ ಇದ್ದವರಿಗೆ, ನನಗಿಲ್ಲ ಇವೆಲ್ಲ ಅಂತ ಈ ಭರತ ಆ ರಾಜನಿಗೆ ಅಂದ್ಬಿಟ್ಟ. ಅಂತ ತುಂಬ ಇದೆ ಇನ್ನು ಕೂಡ. ಅಷ್ಟು ಹೇಳ್ತಾ ಹೇಳ್ತಾ ಮುಂದೆ ಹೋಗ್ತಾ ಇದ್ರಿಂದ ರೋಗಣನಿಗೆ ಕೇಳಿಸ್ಕೊಂಡು ಇವನು ಯಾರಿಷ್ಟು ವಿಚಿತ್ರವಾಗಿ ಮಾತಾಡ್ತಾ ಇದ್ದಾನೆ ಅಂತ ಅನಿಸ್ತಲ್ವ. ಅನಿಸಿ ಮತ್ತಷ್ಟು ಗದರಿಸಬೇಕು ಅನ್ಸಲಿಲ್ಲ ಅವನಿಗೆ. ಅವನ ಒಳಗಡೆಯಿಂದ ಇನ್ನೊಂದು ಬೇರೆ ಬದಲಾವಣೆ ಆಯಿತು. ರಾಜನಿಗೆ ಏನೋ ಒಂದು ಪ್ರಚೋದನೆ, ಸ್ಫೂರ್ತಿ ಆಯಿತು. ಆ ಸ್ಫೂರ್ತಿಯಿಂದ ಪಲ್ಲಕ್ಕಿಯಿಂದ ಇಳಿದು ಈ ವ್ಯಕ್ತಿಗೆ ಭರತನಿಗೆ ಕಾಲ್ಮುಟ್ಟು ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ತಪ್ಪಾಯಿತು ನಾನಿದ್ದು ಕ್ಷಮಿಸಿ ಅಂತ ಹೇಳಿದ. ಕ್ಷಮಿಸಿ ಅಂತ ಇಷ್ಟೆಲ್ಲ ಹೇಳಿದ್ದಾದ್ಮೇಲೆ ಈಗ ಅವನು ಆ ರಾಜನ ಮಾತಿವಾಗ ಕಸ್ತಂ ನಿಗೂಢಶ್ಚರಸಿ ದ್ವಿಜಾನಾಂ ಬಿಭರ್ಷಿ ಸೂತ್ರಂ ಕಥಮವಧೂತಃ. ಯಾರು ಅಂತ ಅರ್ಥ ಆಗದೇ ಇರುವಂತೆ ಗುಟ್ಟಾಗಿ ಹೋಗ್ತಾ ಇದೆಯಾ, ಯಾರಿಗೂ ಗೊತ್ತಾಗೋದು ಯಾರು ಅಂತ ಅಷ್ಟು ನಿಗೂಢವಾಗಿ ನೀನು ಓಡಾಡ್ತಾ ಇದೆಯಾ, ಜರ್ವಾರ ಹಾಕ್ಕೊಂಡಿದೀಯಾ, ಬ್ರಾಹ್ಮಣ ಅಂತ ಅನಿಸ್ತೀನಿ ಜರ್ವಾರ ಹಾಕ್ಕೊಂಡಿರೋದ್ರಿಂದ ಅಂತ ಏನು ಸರಿಯಾಗಿ ಅರ್ಥ ಆಗೋದಿಲ್ಲ. ಯಾವ ಅವಧೂತ ನೀನು, ಯಾವ ಅವಧೂತ ನೀನು ಅಂತ. ಯಾವ ಕುಲಕ್ಕೆ ಸೇರಿದವನು, ಯಾವ ಗೋತ್ರ, ಯಾವ ಕುಲಕ್ಕೆ ಸೇರಿದವನು, ಯಾವ ಊರಿನವನು ನೀನು, ಇಲ್ಲಿ ಯಾಕೆ ಬಂದಿದೀಯಾ? ನಾವು ಇದನ್ನು ತಿಳ್ಕೊಂಡ್ರೆ ನಮ್ಗೆ ಒಳ್ಳೇದಾಗೋದಾದ್ರೆ ದಯವಿಟ್ಟು ನೀವು ಉತ್ತರ ಕೊಡುವಂತ ಈ ರಾಜ ಕೇಳ್ತಾನೆ. ಅಷ್ಟೊತ್ತಿಗೆ ಆ ರಾಜನ ಮನಸ್ಸು ಸುಧಾರಣೆ ಆಗಿದೆ, ಸ್ವಲ್ಪ ಸತ್ವಗುಣದ ಉದ್ರೇಕ ಆಗಿದೆ. ಸತ್ವಗುಣ ಉದ್ರೇಕ ಆಗಿದೆ. ಆದ್ರಿಂದ ರಾಜ ಮುಂದುವರೆದು ಮಾತಾಡ್ತಾನೆ. ಅದು ಕೇಳ್ಕೊಳ್ಬೇಕು ಮಾತು. ಆತ ನ ಯಮಸ್ಯ ದಂಡ ಆತ, ನ ತಕ್ಷಶೂಲ ಆತ, ನ ಯಮಸ್ಯ ದಂಡ ಆತ, ನ ಅಜ್ಞರ್ಥ ಸೋಮ ಅನಿಲ ವಿತ್ತಪಾಸ್ತ್ರಾತ್ ಶಂಕೆ ವೃಷಂ ಬ್ರಹ್ಮಕುಲಾವಮಾನನಾಥ್. ಬ್ರಾಹ್ಮಣರ ಅವಮಾನ ಮಾಡಿದರೆ ತುಂಬ ಅನಾಹುತ ಆಗುತ್ತೆ. ಅದಕ್ಕೆ ನಮ್ಮಿಂದ ಬ್ರಾಹ್ಮಣರಿಗೆ ಅವಮಾನ ಆಗಬಾರದು. ಅವಮಾನದ ಬಗ್ಗೆ ನನಗೆ ಬಹಳ ಭಯ ಇದೆ. ಬ್ರಾಹ್ಮಣರಿಗೆ ಅವಮಾನ ಆಗಬಾರದು. ಅವಮಾನ ಆದರೆ ನಮಗೆ ಭಯ ಅರ್ಥ ಇದೆ. ಅದ್ರ ಬಗ್ಗೆ ಭಯ ಇದೆ, ನನಗೆ ತುಂಬ ಭಯ ಇದೆ. ಎಷ್ಟು ಭಯ ಅಂತ ಹೇಳಿಕ್ಕೋಸ್ಕರ ಹೋಲಿಕೆಗಳನ್ನು ಕೊಡ್ತಾನೆ. ದೇವೇಂದ್ರನ ವಜ್ರಾಯುಧ, ಅದೇ ಹೆದರಿಕೆ ನನಗಿಲ್ಲ ಅಂತ. ರುದ್ರದೇವರ ಶೂಲ, ಅದೇ ಹೆದರಿಕೆಯೂ ಇಲ್ಲ. ಯಮದಂಡ, ಅದೇ ಹೆದರಿಕೆಯೂ ಇಲ್ಲ. ಅಗ್ನಿ, ಸೂರ್ಯ, ಚಂದ್ರ, ಗಾಳಿ, ಕುಬೇರ ಇವರ ಅಸ್ತ್ರಗಳು, ಅವರ ಹೆದರಿಕೆ ನನಗಿಲ್ಲ. ಅದನ್ನು ಎದುರಿಸ್ಬೋದು. ಆದರೆ ಬ್ರಾಹ್ಮಣರ ಅವಮಾನ ಆದಾಗ ಅದರಿಂದ ಆಗುವ ಅಪರಾಧ ಅನಾಹುತವನ್ನು ಎದುರಿಸ್ಲಿಕ್ಕಾಗೋದಿಲ್ಲ. ಅದು ನನಗೆ ಬ್ರಾಹ್ಮಣ ಅವಮಾನ ಆಗ್ತಾ ಇದೆ ಅಂತ ಅಂದ್ಕೊಂಡು ತುಂಬ ಭಯ ಆಗ್ತಾ ಇದೆ. ನನಗೆ ಭಯ ಆಗ್ತಾ ಇದೆ ಅಂತ. ಅದರಿಂದ ಯಾರು ನೀವು ಅಂತ ದಯವಿಟ್ಟು ಹೇಳೋಣ, ಯಾರು ಅಂತ ಈ ರಾಜ ಅವನನ್ನು ಕೇಳ್ಕೊಳ್ತಾನೆ. ಅಲ್ಲಿಗೆ ಆ ಅಧ್ಯಾಯ ಮುಗಿಬೇಕಾಗುತ್ತೆ. ಇನ್ನೂ ತುಂಬ ಶ್ಲೋಕ ಇದೆ, ಆದರೂ ಇಷ್ಟೇ ಹೇಳಬೇಕಾಗುತ್ತೆ. ಯಾರು ಹೇಳು ಅಂತ ಆ ರಾಜ ಇವನು ಕೇಳ್ಕೊಂಡಿದ್ದಾನೆ, ಈ ಭರತನನ್ನು. ಭರತ ಹೇಳ್ತಾನೆ, ನ ಗೋವಿದ ನ ತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರ್ಯಸಿ ಅಪಿ ವಾಚ ಸಮಾಸನ್ ಸ್ವಪ್ನೇ ನಿರುಕ್ತ್ಯ ಗೃಹಮೈತಿ ಸೌಖ್ಯಂ ನಯಸ್ಯ ಹೇಯಾನಮಿತಂ ಸ್ವಯಂ ಸ್ಯಾತ್. ಹೇಳಬೇಕು ಯಾರು ಅಂತ.
ಸುಲಭ ಅಲ್ಲ, ಅರ್ಥ ಮಾಡ್ಕೊಳ್ಳೋದು ಸುಲಭ ಅಲ್ಲ, ಅರ್ಥ ಮಾಡ್ಕೊಳ್ಳೋದು ಸುಲಭ ಅಲ್ಲ ಅಂತ ಹೇಳ್ತಾನೆ. ಏನು ಹೇಳಬೇಕು? ತತ್ವ ಹೇಳಬೇಕು. ನಾನು ಯಾಕೆ ಹೀಗಿದ್ದೀನಿ, ಯಾರಿಗೂ ಗೊತ್ತಾಗ್ದಂಗೆ ಹೇಗೋ ಇದ್ದೀನಲ್ವ ವ್ಯವಸ್ಥಿತವಾಗಿ. ಅದೇ ಅವಧೂತ ಚರಿಗೆ, ನಾನು ಯಾಕೆ ಅವಧೂತನಾಗಿದ್ದೀನಿ, ನಾನು ಯಾವ ಅವಧೂತ ಅಂತ ಹೇಳಬೇಕಲ್ವ. ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲಿಕ್ಕಿಲ್ಲ ಅದು ಅಂತ. ಅರ್ಥ ಆಗಬೇಕು ಅಂತಿದ್ರೆ ಅವಧೂತ ಚರ್ಯೆಯ ಮೂಲ ಭಗವದನುಗ್ರಹ ಸಂಪಾದನೆ ಗುರಿ. ಭಗವದನುಗ್ರಹ ಸಂಪಾದನೆ ಗುರಿ ಇರಬೇಕು. ಗುರಿ ಇದ್ದವರು ಆ ಚರ್ಯೆಯನ್ನು ಮಾಡಬೇಕು. ಅನುಗ್ರಹ ಸಂಪಾದನೆ ಯಾಕೆ ಮಾಡಬೇಕು? ಅದಕ್ಕೊಂದು ಮೂಲ ಹುಡುಕ್ಬೇಕು. ಅನುಗ್ರಹ ಸಂಪಾದನೆ ಯಾಕೆ ಮಾಡಬೇಕು ಅಂತ ಅದಕ್ಕೊಂದು ಮೂಲ ಹುಡುಕ್ಬೇಕು. ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗಬೇಕು ಅಂತ, ಆಗಬೇಕು ಅಂತ ಇಚ್ಛೆ ಯಾರಿಗೆ ಬರುತ್ತೆ ಅಂತ. ನಾವು ಈ ಲೋಕ ನೋಡಿದರೆ ನಮ್ಗೆ ಹಾಗೆಲ್ಲ ಕಾಣುತ್ತಾ? ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗಬೇಕು ಅಂತ ಇಚ್ಛೆ ಯಾರಿಗಾರು ಬಂದಿದೆಯಾ? ಯಾರಿಗೆ ಬರುತ್ತೆ? ಹಂಗಂದ್ರೆ ಏನು? ಅದು ಸರಿಯಾಗಿ ಅರ್ಥ ಆಗುತ್ತೆ ಅದು. ಆದ್ದರಿಂದ ಈ ಅವಧೂತ ಚರ್ಯೆಯ ಮೂಲ ಇದೆಯಲ್ಲ, ಅದು ಅರ್ಥ ಆಗುವುದಿಲ್ಲ. ಹುಟ್ಟು ಸಾವುಗಳಿಂದ ಬಿಡುಗಡೆ ಪಡೆಯುವ ಗುರಿ ಅದು ಈ ಅವಧೂತ ಚರ್ಯೆಯ ಮೂಲ. ಅದು ಯಾರಿಗೆ ಅರ್ಥ ಆಗುತ್ತೆ? ಅದನ್ನು ಹೇಳಲಿಕ್ಕೋಸ್ಕರ ಒಂದು ಭಾಷೆ ಬಳಸ್ತಾನೆ. ನಾನು ಈ ಕನ್ನಡದಲ್ಲಿ ಏನು ಹೇಳಿದೆ ಅದನ್ನು ಹೇಳಲಿಕ್ಕೆ ಒಂದು ಭಾಷೆ ಬಳಸ್ತಾನೆ. ತತ್ವಗ್ರಹಣ, ತತ್ವಜ್ಞಾನ ಆಗಬೇಕಾದ್ರೆ ಶ್ರೇಷ್ಠ ಗ್ರಂಥಗಳು ಓದಬೇಕು. ಭಗವದ್ಗೀತೆ, ಉಪನಿಷತ್ತುಗಳು, ಭಾಗವತ, ಭಾರತ, ಶ್ರೇಷ್ಠ ಗ್ರಂಥಗಳು ಇವನ್ನೆಲ್ಲ ಓದಬೇಕು. ತಿಳಿದವರಿಂದ ಹೇಳಿಸ್ಕೊಳ್ಬೇಕು ಅಂತ ನಮ್ಮ ಪರಂಪರೆ ಇರೋದು. ಅವನ್ನೆಲ್ಲ ಶ್ರೇಷ್ಠ ಗ್ರಂಥಗಳು, ಶ್ರೇಷ್ಠ ಮಾತುಗಳು ಅಂತ ಇವನು ಕರಿತಾ ಇದ್ದಾನೆ. ಅಂಥ ಗ್ರಂಥಗಳನ್ನು ಓದಿದರೆ, ತಿಳಿದವರಿಂದ ಹೇಳಿಸ್ಕೊಂಡ್ರೆ ತತ್ವಜ್ಞಾನ ಆಗೋದಿಲ್ಲ. ಎಷ್ಟು ಜನ ಭಗವದ್ಗೀತೆ ಓದಿದಾರೋ ಏನೋ, ಎಷ್ಟು ಪ್ರವಚನ ಮಾಡಿದಾರೋ ಏನೋ ಅಲ್ವಾ? ಓದೋರು ಪ್ರವಚನ ಮಾಡಿದವರು ಅವರಿಗೆ ತತ್ವಜ್ಞಾನ ಆಗಿರಲ್ಲ ಅಂತ ಪ್ರವಚನ ಮಾಡ್ತಾರಷ್ಟೇ, ತತ್ವಜ್ಞಾನ ಆಗಿರಲ್ಲ. ಇದು ಮನುಷ್ಯ ಲೋಕದ ತುಂಬ ಕಠಿಣ ಸತ್ಯ, ತುಂಬ ಕಠಿಣ ಸತ್ಯ. ಇದು ಓದಿರ್ತಾರೆ, ಪ್ರವಚನ ಮಾಡ್ತಾರೆ, ಚೆನ್ನಾಗಿ ಪಾಠ ಹೇಳ್ತಾರೆ, ಆದರೆ ಅದನ್ನು ತಮ್ಮ ಜೀವನಕ್ಕೆ ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ, ಅದನ್ನು ಅನುಸರಿಸ್ಲಿಕ್ಕಾಗೋದಿಲ್ಲ ಅವರಿಗೆ ಅಂತ. ಭಗವದ್ಗೀತೆ ಪಾಠ ಮಾಡ್ತಾ 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 ಕೋಪ ಮಾಡ್ಕೊಳ್ಬಾರ್ದು ಅಂತ ಎಷ್ಟು ಸಲ ಪಾಠ ಹೇಳೋದು ಭಗವದ್ಗೀತೆ ಓದಿ ಓದಿ. ಅವನೇ ಒಂದು ತಪ್ಪು ಪ್ರಶ್ನೆ ಕೇಳಿದ್ರೆ ಕೋಪ ಮಾಡ್ಕೊಂಡೇ ಉತ್ತರ ಹೇಳೋದು. ಇಂಥ ನಮ್ಮ ಜೀವನ ಅಲ್ವಾ? ಎಲ್ಲರೂ ಹಾಗೇನೆ ಅಲ್ವಾ? ಆದ್ರಿಂದ ಎಷ್ಟು ಶ್ರೇಷ್ಠ ಗ್ರಂಥಗಳಿದ್ರೂ ಕೂಡ, ಎಷ್ಟು ಓದಿದ್ರು ಕೂಡ ತತ್ವಗ್ರಹಣ ಆಗೋದು ಕಷ್ಟ. ಅಂತ ಕಠಿಣವಾದ ಮಾತನ್ನ ಈ ಭರತ ಹೇಳ್ತಾ ಇದ್ದಾನೆ. ಅದರ ಭಾಷೆ ಇರುವುದು ತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ಒರಿಯಸಿ ಅಪಿ ವಾಚಃ ಸಮಾಸನ್. ಶ್ರೇಷ್ಠ ಗ್ರಂಥಗಳು ಕೂಡ ಸಮರ್ಥವಾಗುವುದಿಲ್ಲ. ಅದ್ರ ಜೊತೆ ಒಂದು ಮಾತು ಸೇರಿಸ್ತಾನೆ, ಯಾವಾಗ ಸಮರ್ಥವಾಗುವುದಿಲ್ಲ? ಈ ನಮ್ಮ ಭೋಗ ಜೀವನ ಇದೆಯಲ್ಲ, ಬಹಿರ್ಮುಖ ಜೀವನ, ಭೋಗ ಜೀವನ, ಇದು ಹಾನಿಕರವಾದ ಜೀವನ ಅಂತ. ಸ್ವಪ್ನ ಪದಾರ್ಥಗಳಿದ್ದಂತೆ ಇವುಗಳು ಕಾಣ್ತವೆ, ಮರೆಯಾಗ್ತವೆ. ಸ್ವಪ್ನ ಪದಾರ್ಥ ಕಾಣುತ್ತೆ, ಮರೆಯಾಗುತ್ತೆ, ಹೌದಾನೆ? ಈ ಭೋಗ ಜೀವನದ ಪದಾರ್ಥಗಳು ಅಷ್ಟು ತಾತ್ಕಾಲಿಕ. ಸ್ವಪ್ನ ಪದಾರ್ಥಗಳ ದರ್ಶನ ಎಷ್ಟು ತಾತ್ಕಾಲಿಕವೋ ಅಷ್ಟು ತಾತ್ಕಾಲಿಕ. ಇದು ನಮ್ಮ ಹತ್ರ ಬರ್ತವೆ,
ದೂರ ಹೋಗ್ತವೆ. ಹೋಗ್ಬೇಕಾದ್ರೆ ನಮ್ಗೊಂದಿಷ್ಟು ಹಾನಿ ಮಾಡಿ ಹೋಗ್ತವೆ ಅಲ್ವಾ? ಆದ್ದರಿಂದ ಈ ಭೋಗ ಜೀವನ ಇದೆಯಲ್ಲ, ಅದನ್ನ ಸ್ವಪ್ನ ಪದಾರ್ಥಕ್ಕೆ ಸಮಾನ ಅಂತ ತಿಳ್ಕೊಳ್ಳುವಷ್ಟು ವಿವೇಕ ಬರಬೇಕು. ಅಷ್ಟು ವಿವೇಕ ಬರಬೇಕು. ಸ್ವಪ್ನ ಪದಾರ್ಥಕ್ಕೆ ಸಮಾನ ಅಂತ ವಿವೇಕ ಬರಬೇಕು. ಆದ್ದರಿಂದ ಇದನ್ನೆಲ್ಲ ಬಿಡಬೇಕು ಅಂತ ಜ್ಞಾನ ಬರಬೇಕು. ಪುಸ್ತಕ ಓದ್ ಬರೋದಲ್ಲ, ಪುಸ್ತಕ ಓದೋದು ದೊಡ್ಡವರು ಹೇಳೋದಿಲ್ಲ, ಒಂದು ಸಹಾಯಕ ಸಾಧನ ಅಷ್ಟೇ, ಒಂದು ಪ್ರೈಮರಿ ಇನ್ಸ್ಟ್ರೂಮೆಂಟ್ ಅಷ್ಟೇ. ಸಾಲದು ಪುಸ್ತಕ ಓದಿದ್ದು. ಪುಸ್ತಕ ಓದಿ ಒಂದು ಸಂಸ್ಕಾರ ಬಂದಿರುತ್ತಲ್ಲ, ಆ ಸಂಸ್ಕಾರದ ಬಲದಿಂದ ತಾನೇ ಲೋಕವನ್ನು ನೋಡ್ತಾ ತನ್ನ ಅನುಭವವನ್ನು ವಿಶ್ಲೇಷಣೆ ಮಾಡ್ಕೊಳ್ತಾ ತನಗೇ ಆ ಜ್ಞಾನ ಬರಬೇಕು. ಭಗವದ್ಗೀತೆ ಹೇಳಿದ ಜ್ಞಾನ ಬರೋದಲ್ಲ, ತನಗೇ ಆ ಜ್ಞಾನ ಬರಬೇಕು. ತಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ತನಗೇ ಇದು ಹೇಯ ಅಂತ ಜ್ಞಾನ ಬರಬೇಕು. ಪುಸ್ತಕ ಓದಿ ಬರೋದಲ್ಲ, ತನಗೇ ಬರಬೇಕಾ ಜ್ಞಾನ. ಅಂಥ ಜ್ಞಾನ ಬಂದರೆ ಮಾತ್ರ ತತ್ವಗಳು ಅರ್ಥ ಆಗ್ತವೆ. ಅಂಥ ಜ್ಞಾನ ಬಂದಾಗ ಹುಟ್ಟು ಸಾವುಗಳಿಂದ ಬಿಡುಗಡೆ ಪಡಿಬೇಕು ಅಂತ ಮನವರಿಕೆ ಆಗುತ್ತೆ. ತನಗೇ ಜ್ಞಾನ ಬರಬೇಕು. ಅದಕ್ಕೆ ಸ್ವಯಂ ಅನುಭವ ಆಗಬೇಕದು ಅಂತ. ಉಪನ್ಯಾಸದ ವಿಷಯ ಬಿಟ್ಟು ಹೊರಗಡೆ ಒಂದು ನಿಮಿಷ ಬೇರೆ ವಿಷಯ ಹೇಳಲಿಕ್ಕೆ ಇದಕ್ಕೋಸ್ಕರ. ಬುದ್ಧನ ಕಥೆ. ರಾಜನ ಮನೇಲಿ ಹುಟ್ಟಿದವನು, ರಾಜ ದಂಪತಿಗಳ ಮಗ. ಚೆನ್ನಾಗಿ ಬೆಳೆಸ್ತಾ ಇದ್ರು. ಜ್ಯೋತಿಷ್ಯ ಹೇಳಿದ ನೋಡೋರು, ಈ ಹುಡುಗ ಮನೆ ಬಿಟ್ಟು ಹೋಗ್ತಾನೆ ಅಂತ ಜ್ಯೋತಿಷ್ಯ ಹೇಳ್ಬಿಟ್ಟಿದ್ರು. ನಮ್ಮ ಹುಡುಗ ಮನೆ ಬಿಟ್ಟು ಹೋಗ್ಬಾರ್ದು ಅಂತ, ಅವನಿಗೆ ಊರೇ ತೋರಿಸ್ಬಾರ್ದು ಅಂತ ಊರೇ ತೋರಿಸ್ದಂತೆ ಬೆಳೆಸ್ಬಿಟ್ರು. ಆದರೂ ಒಂದು 4 ವರ್ಷ 5 ವರ್ಷ ಹುಡುಗ ಆಗೋದಕ್ಕೆ ಒಳಗಡೆಯಿಂದ ಊರು ನೋಡಬೇಕು ಅನ್ನೋ ಇಚ್ಛೆ ಆಯ್ತು ಅವನಿಗೆ. ನಾವು ಊರು ನೋಡಬೇಕು ಅಂತ ಹೇಳಿದ. ರಾಜಕುಮಾರ್ ಅವನ ಇಚ್ಛೆಯನ್ನು ನೆರವೇರಿಸ್ಬೇಕಲ್ವ, ನೆರವೇರಿಸಲಿಕ್ಕೆ ಏರ್ಪಾಡು ಮಾಡಿದ್ರು. ಅಧಿಕಾರಿಗಳಿಗೆ ಆಜ್ಞೆ ಕೊಟ್ಟರು, ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಊರಿನಲ್ಲಿ ಎಲ್ಲ ರಸ್ತೆಗಳಲ್ಲಿ, ರಾಜಮಾರ್ಗಗಳಲ್ಲಿ. ಎಲ್ಲೂ ಏನೂ ಕೂಡ ರೋಗಿಗಳು ಕಾಣಿಸ್ಬಾರ್ದು, ಕುಂಟರು ಕಾಣಿಸ್ಬಾರ್ದು, ಕುರುಡರು ಕಾಣಿಸ್ಬಾರ್ದು, ಶವ ಯಾತ್ರೆ ಆಗ್ತಾ ಇರಬಾರ್ದು, ಅಂಥದ್ದೇನು ನಮ್ಮ ಹುಡುಗರ ಕಣ್ಣಿಗೆ ಬೀಳಬಾರ್ದು. ಎಚ್ಚರ ಅಂತ ಅಧಿಕಾರಿಗಳಿಗೆ ಹೇಳಿದ್ರು. ಎಲ್ಲ ಏರ್ಪಾಡು ಮಾಡಿದ್ರು, ಕರ್ಕೊಂಡು ಹೋದ್ರು ಅಂತ. ಆದರೂ ಒಬ್ಬ ಕುಂಟ ಅಡ್ಡದಾಗಿ ಬಂದ್ಬಿಟ್ಟ. ಮೆರವಣಿಗೆ ದಾರಿ ಅಡ್ಡವಾಗಿ ಒಬ್ಬ ಕುಂಟ ಬಂದುಬಿಟ್ಟ. ಈ ಹುಡುಗನಿಗೆ ಅಯ್ಯೋ ಇದೇನಿದು, ಇಂಥ ವಿಕಾರ, ಯಾಕಿಂಥ ವಿಕಾರ ಅಂತ ಎನ್ಕ್ವೈರಿ ಅಂತ. ನಮ್ಮ ಶವಯಾತ್ರೆ ಕಾಣಿಸ್ಬಿಡ್ತು. ಇದೇನಿದು ಅಂತ ಕೇಳಿದ್ರೆ ಜೊತೆಗಿದ್ದವ್ರು ಹೇಳಲೇಬೇಕಾಯ್ತು, ಒಂದು ಸತ್ತೋಗಿದ್ದಾನೆ, ಅದಕ್ಕೆ ಒಂದು ಸ್ಮಶಾನಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ. ಹಾಗಾದ್ರೆ ಈಗ ಸತ್ತೋಗೋದು ಅಂದ್ರೇನು ಕೇಳ್ದ. ಹೇಳಲೇಬೇಕಾಯ್ತು. ಅದೆಲ್ಲ ಕೇಳಿಸ್ಕೊಂಡ. ಅದರ ಬಗ್ಗೆ ಸರಿಯಾದ ಜ್ಞಾನ ಪಡಿಬೇಕು ಅಂತ ಅವನಿಗೆ ಅಂತರಾತ್ಮ ಹೇಳ್ತಾ ಇದೆ. ಸರಿಯಾದ ಜ್ಞಾನ ಪಡಿಬೇಕು ಅಂತ ಮನೇಲಿದ್ದ ಮನಸ್ಸು ಒಳಗಡೆ ಹಿಂಗೆ ಹೇಳ್ತಾ ಇತ್ತು. ಒಂದು ದಿವಸ ಯಾರು ಹೇಳಿದ ಮನೆ ಬಿಟ್ಟು ಹೋಗ್ಬಿಟ್ಟ, ಎಲ್ಲೋ ಹೋಗ್ಬಿಟ್ಟ. ಕಾರಣದಲ್ಲಿ ಇಲ್ಲೆಲ್ಲೋ ಓಡಾಡ್ತಾ ಏನು, ಯಾಕೆ ಹೀಗೆ ಜಗತ್ತು ಯಾಕೆ ಹೀಗಿದೆ ಅಂದರೆ ಮನಸ್ಸು ಸುತ್ತಾಯಿತು. ಹೀಗೆ ಅದೇ ಆಲೋಚನೆ, ಅದೇ ಧ್ಯಾನ, ದೇವರ ಧ್ಯಾನ ಅಲ್ಲ. ಜಗತ್ತು ಯಾಕೆ ಹೀಗಿದೆ ಅಂದರೆ ಧ್ಯಾನ. ತುಂಬಾ ಗಾಢ ಧ್ಯಾನ ಮಾಡಿ 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 ಒಂದು ದಿವಸ ಫ್ಲಾಶ್ ಆಯಿತು ಅವನಿಗೆ. ಆಸೆ ದುಃಖಕ್ಕೆ ಮೂಲ. ಆಮೇಲೆ ಹೈಸ್ಕೂಲ್ನಲ್ಲಿ ಓದಿರೋ ಪಾಠ ಇದು ಅಲ್ವಾ? ಆ ಹುಡುಗನಿಗೆ
ಅಷ್ಟು ಆಲೋಚನೆ ಮಾಡಿ 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 ತಲೆ ಹೊಳಿತದ. ಪುಸ್ತಕ ಓದಿ ಗೊತ್ತಾಗಿದ್ದಲ್ಲ, ಪುಸ್ತಕಗಳಿದ್ವು ಅವನಿಗಿಂತ ಹಿಂದಿನ ಕಾಲದಲ್ಲೇ. ಆಸೆ ದುಃಖಕ್ಕೆ ಹೆಂಗ ಅಂತ ಹೇಳ್ಕೊಡೋ ಪುಸ್ತಕಗಳಿದ್ವು. ಅದು ಅವನಿಗೆ ಪುಸ್ತಕ ಓದಿ ಗೊತ್ತಾಗಿದ್ದಲ್ಲ. ತಾನೇ ಜಗತ್ತನ್ನು ನೋಡ್ತಾ 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 ಆಲೋಚನೆ ಮಾಡ್ತಾ 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 ಗಾಢವಾದ ಆಲೋಚನೆಯಿಂದ ಒಂದು ದಿವಸ ಬುದ್ಧಿ ಬಿಡುತ್ತೆ. ಆಸೆಯೇ ದುಃಖಕ್ಕೆ ಮೂಲ ಅಂತ. ಹಾಗೊಂದು ಆಲೋಚನೆ ಬುದ್ಧಿ ಹೊಡೆದಾಗ ಅದನ್ನು ಜಗತ್ತಿನ ಜೀವನಕ್ಕೆ ಅನ್ವಯಿಸಿ ನೋಡಬೇಕು. ಜಗತ್ತಿನ ಜೀವನಕ್ಕೆ ಅನ್ವಯಿಸಿ ನೋಡಿದರೆ ಅವಾಗ ಹೌದು, ಇವ್ರು ಹೇಗೋ ಕಷ್ಟ ಅನುಭವಿಸ್ತಾ ಇದ್ದಾರೆ, ಇವ್ರ ಕಷ್ಟ ಅನುಭವಿಸ್ಲಿಕ್ಕೆ ಇವರ ಆಸೆಯೇ ಕಾರಣ. ಒಬ್ಬ ರಾಜ ಯುದ್ಧ ಮಾಡಿ ಸೋತಿದ್ದಾನೆ. ಯಾಕೆ ಸೋತ? ಅವನ ಆಸೆಯೇ ಕಾರಣ. ದುರ್ಯೋಧನ ಹಾಳಾದ. ಯಾಕೆ ಹಾಳಾದ? ಆಸೆಯೇ ಕಾರಣ. ಪುಸ್ತಕ ನೋಡಿ ಕಲ್ತಿದ್ದಲ್ಲ, ಅದನ್ನ ಮೊದಲು ಆಸೆಯ ದುಃಖಕ್ಕೆ ಮೂಲ ಅಂತ ಬುದ್ಧಿ ಹೊಳಿತು. ಅದನ್ನ ಇದ್ದ ನಾನಾ ಸಂಗತಿಗಳನ್ನು ನೋಡಿ 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 ಹೌದು ಹೌದು ಅಂತ ತನಗೇನು ಗೊತ್ತಾಗಿದ್ದು ಅದು ಹೌದು ಹೌದು ಅಂತ ಅನಿಸ್ತು. ಇಂಥ ಜ್ಞಾನ ನಮಗೆಲ್ಲ ಮಹಾಭಾರತ, ಭಾಗವತ, ಭಗವದ್ಗೀತೆ ಹೇಳ್ಕೊಟ್ಟಿದ್ದ ಪಾಠ ಇದೆಲ್ಲ. ಆಸೆಯ ದುಃಖ ಹೇಳ್ಕೊಟ್ಟಿದ್ದೆ ಪಾಠ. ಹೇಳ್ಕೊಟ್ರು ಕೂಡ ನಮ್ದಾಗಿದೆಯಾ ಪಾಠ? ಅದು ನಮ್ಮ ಮನಸ್ಸಿಗೆ ಮುಟ್ಟಿದೆಯಾ? ಹೇಳ್ತೀವಷ್ಟೇ, ನಾವು ಲೆಕ್ಚರ್ ಮಾಡ್ತೀವಷ್ಟೇ ಅಲ್ವಾ? ಡಿಸ್ಕೋರ್ಸ್ ಆನ್ ಭಗವದ್ಗೀತಾ ಅಂತ ನಾವು ಮಾತಾಡ್ತೀವಷ್ಟೇ. ನಮ್ದಾಗಿಲ್ಲ ವಿಷಯ. ಅದು ಆ ಹುಡುಗನಿಗೆ ನಮ್ದಾಗಿದೆ. ಅದಕ್ಕೋಸ್ಕರ ಪ್ರವಚನದ ಬಿಟ್ಟು ಆಚೆ ಹೋಗಿ ವಿಷಯ ಹೇಳೋದು. ಕಾರಣ ಈ ಶ್ಲೋಕ ಹೇಳ್ತಾ ಇದೆ, ಈ ಜಗತ್ತಿನ ಇಂಥ ಬಹಿರ್ಮುಖ ಜೀವನ, ವಿಷಯ ಭೋಗ ಅದೆಲ್ಲ ಹೇಯ ಅಂತ ಸ್ವಯಂ ಜ್ಞಾನ ಬರಬೇಕು ಅಂತ ಇಲ್ಲಿ ಹೇಳ್ತಾ ಇದೆ ಶ್ಲೋಕ. ಹೇಳ್ತಾ ಇದೆ ತಸ್ಯ ಹೇಯ ಅನುಮಿತಂ ಸ್ವಯಂ ಸ್ಯಾತ್ ಅಂತ. ಸ್ವಯಂ ಜ್ಞಾನ ಬರಬೇಕು. ಸ್ವಯಂ ಜ್ಞಾನ ಬರಲಿಕ್ಕೆ ಗುರುಪದೇಶ, ಪುಸ್ತಕಗಳು ಒಂದು ಸ್ವಲ್ಪ ಸಾಧನ. ಅದನ್ನು ಬಳಸ್ಕೊಂಡು ಮಾನವ ಚಿಂತನೆ ಹುಟ್ಟಿ ಹುಟ್ಟಿ ಸ್ವಯಂ ಜ್ಞಾನ ಬರಬೇಕು ಅಂತ. ಅಲ್ಲಿವರೆಗೂ ಆ ಸ್ವಯಂ ಜ್ಞಾನ ಬರದೇ ಇದ್ದರೆ ಆಗ ಶಾಸ್ತ್ರ ಅರ್ಥ ಆಗುವುದಿಲ್ಲ, ಏನು ಹೇಳಿದ್ರು ಅರ್ಥ ಆಗುವುದಿಲ್ಲ. ಇಂಥ ಘನವಾದ ವಿಷಯವನ್ನು ಈ ಭರತ ಪೆದ್ದದಾಗಿ ಕಾಣ್ತಾ ಇದ್ದಲ್ಲ, ಇಂಥ ಭರತ ಆ ರೂಗಣ ಮಹಾರಾಜನಿಗೆ ಇಂಥ ಘನವಾದ ವಿಷಯವನ್ನು ಹೇಳ್ಬಿಡ್ತಾನೆ. ಹೇಳ್ತಾ ಹೇಳ್ತಾ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾನೆ. ಎಲ್ಲಿ ಓದಿದ್ನೋ ಏನೋ, ಎಷ್ಟು ಚೆನ್ನಾಗಿ ಹೇಳ್ತಾನೆ ಪರಮಾತ್ಮನ ಮಹಿಮೆಯನ್ನು ಆ ಭರತ. ಕ್ಷೇತ್ರಜ್ಞ ಆತ್ಮ ಪುರುಷ ಪುರಾಣ ಸಾಕ್ಷಾತ್ ಸ್ವಯಂ ಜ್ಯೋತಿ ಅಜಃ ಪರೇಶ ನಾರಾಯಣ ಭಗವಾನ್ ವಾಸುದೇವ ಸಮಾಜಯ ಆತ್ಮನ್ ವ್ಯವಧೀಯಮಾನ. ಪರಮಾತ್ಮ ನಾರಾಯಣ ಅಂದರೆ ಅವನು ಈ ಜಗತ್ತೆಲ್ಲವನ್ನು ಕೂಡ ತಿಳಿದವನು. ಈ ಇಡೀ ಜಗತ್ತು ಅದಕ್ಕೆ ಕ್ಷೇತ್ರ ಅಂತ ಹೆಸರು. ಭಗವದ್ಗೀತೆ ಪ್ರಕಾರ ಇಡೀ ಜಗತ್ತಿಗೆ ಕ್ಷೇತ್ರ ಅಂತ ಹೆಸರು. ಈ ಕ್ಷೇತ್ರವನ್ನು ಚೆನ್ನಾಗಿ ತಿಳಿದವನು. ನಮ್ಗೆ ಗೊತ್ತಾ ಈ ಜಗತ್ತಿನ ಬಗ್ಗೆ? ಅವನಿಗೆ ಈ ಜಗತ್ತಿನ ಬಗ್ಗೆ ಸರಿಯಾದ ಜ್ಞಾನ ಇದೆ. ಅದನ್ನ ಪರಮಾತ್ಮನಿಗೆ ಕ್ಷೇತ್ರಜ್ಞ ಅಂತ ಹೆಸರು. ಇದಕ್ಕೆ ಕ್ಷೇತ್ರಜ್ಞ ಆತ್ಮ ಅಂತ. ಸರ್ವಗುಣ ಪರಿಪೂರ್ಣ, ಸರ್ವವ್ಯಾಪಿ, ಸರ್ವಾಂತರ್ಯಾಮಿ ಅಂತ ಶಬ್ದಕ್ಕೆ ಅರ್ಥ. ಈ ಭರತ ಇಂಥ ಶಬ್ದಗಳನ್ನು ಅನಾಯಾಸ ಪ್ರಯೋಗ ಮಾಡ್ತಾ ಇದ್ದಾನೆ. ಆ ರೂಗಣ ಮಹಾರಾಜನಿಗೆ ಅರ್ಥ ಆಗಬೇಕಷ್ಟೇ. ಇವನು ಅನಾಯಾಸವಾಗಿ ಹೇಳ್ತಾ ಇದ್ದಾನೆ ಈ ಶಬ್ದಗಳನ್ನು. ಕ್ಷೇತ್ರಜ್ಞ ಆತ್ಮ, ಪುರುಷ, ಪುರುಷ ಸೂಕ್ತ ಹೇಳೋ ಪುರುಷ. ಅವನು ಪುರುಷ, ಅವನು ಅಂದರೆ ಪರಿಪೂರ್ಣ ಅಂತ ಅರ್ಥ. ಪುರಾಣ, ಅವನಿಗೆ ಡೇಟ್ ಆಫ್ ಬರ್ತ್ ಇಲ್ಲ ಅಂತ. ಹಳೆಯವನು, ಎಷ್ಟು ಹಳೆಯವನು ಪುರಾಣ.
ಎಂದೂ ಹುಟ್ಟಿಲ್ಲ ಅವನು, ಎಂದೂ ಸಾಯುವುದಿಲ್ಲ. ಪುರಾಣ ಅವನು, ಹಳೆಯವನು. ಸ್ವಯಂ ಜ್ಯೋತಿ ಅಜಃ ಪರೇಶಃ. ಅವನಿಗೆ ಹೇಗೆ ಜ್ಞಾನ ಬರುತ್ತೆ? ಜಗತ್ತಿನ ಜ್ಞಾನ ಇಲ್ಲ, ಒಳಗಿನ ತಾನಾಗಿ ಬರುತ್ತೆ. ಯಾರೂ ಪಾಠ ಹೇಳ್ಕೊಡ್ಬೇಕಾಗಿಲ್ಲ, ಪುಸ್ತಕ ಓದಬೇಕಾಗಿಲ್ಲ, ಸ್ವಯಂ ಗೊತ್ತಾಗುತ್ತೆ. ಸ್ವಯಂ ಗೊತ್ತಾಗ ಸ್ವಯಂ ಜ್ಯೋತಿ ಅಂತ ಕರೀತಾರೆ. ಯಾವ ನಾರಾಯಣನ ಬಗ್ಗೆ ಹೇಳ್ತಾ ಇದ್ದಾನೆ ಆ ನಾರಾಯಣ ಸ್ವಯಂ ಜ್ಯೋತಿ ಪರೇಶಃ, ಎಲ್ಲರಿಗೂ ಈಶಾವನು. ನಾರಾಯಣ ಭಗವಾನ್ ವಾಸುದೇವ, ಅವನ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ದು. ಅವನು ಯಾರಿಗೂ ಕಾಣಿಸೋದಿಲ್ಲ. ಇಷ್ಟೆಲ್ಲ ಹೇಳ್ತೀವಿ ದೇವ್ರ ಬಗ್ಗೆ, ಯಾರಿಗೂ ಕಾಣಿಸೋದಿಲ್ಲ. ಅದೇ ಕಾಣಿಸೋದಿಲ್ಲ. ಎಲ್ಲ ಕಡೆ ಇದ್ದಾನೆ ಅಂತೀವಿ, ಹೊರಗೂ ಇದ್ದಾನೆ ಒಳಗೂ ಇದ್ದಾನೆ ಅಂತೀವಿ ಅಲ್ವಾ? ಯಾಕೆ ಕಾಣಿಸೋದಿಲ್ಲ ಅವನು ಅಂತ? ಯಾಕೆ ಕಾಣಿಸೋದಿಲ್ಲ ಅನ್ನೋ ಪ್ರಶ್ನೆಗೆ ತುಂಬ ಗಹನವಾದ ಉತ್ತರ ಇದೆ. ಸುಲಭವಾದ ಉತ್ತರ ಇಲ್ಲ, ಗಹನವಾದ ಉತ್ತರ ಇದೆ. ಅವನಿಗೊಂದು ಮಾಯಾಶಕ್ತಿ ಇದೆ ಪರಮಾತ್ಮನಿಗೆ. ಆ ಮಾಯಾಶಕ್ತಿಯಿಂದ ಯಾರಿಗೂ ಕಾಣಿಸ್ಕೊಳ್ಳದಂತೆ ಇದ್ದಾನವನು. ಇಲ್ಲಿದ್ದಾನೆ ಇವಾಗ ನಮ್ಮ ಗಣ್ಯದ್ರಿಗೆ, ಕಾಣಿಸೋದಿಲ್ಲ. ಯಾಕೆ ಕಾಣಿಸೋದಿಲ್ಲ? ಕಾಣಿಸ್ದಾಗ ಇರ್ಲಿಕ್ಕೆ ಒಂದು ಶಕ್ತಿ ಇದೆ ಅವನಿಗೆ. ಇಲ್ಲಿದ್ದಾನೆ, ಕಾಣಿಸೋದಿಲ್ಲ. ಕಾಣಿಸ್ದೇ ಇರ್ಲಿಕ್ಕೆ ಒಂದು ಶಕ್ತಿ ಇದೆ. ಅದಕ್ಕೆ ಮಾಯಾ ಅಂತ ಹೆಸರು. ಪರಮಾತ್ಮನ ಶಕ್ತಿಗೆ ಮಾಯಾ ಅಂತ ಹೆಸರು. ನೀ ಮಾಯೊಳಗು ನಿನ್ನೊಳಗೆ ಮಾಯ ಇವ ಅಲ್ವಾ? ಅಂತಹ ಶಕ್ತಿ ಮಾಯಾ ಅಂತ ಹೆಸರು. ಆ ಶಕ್ತಿಯಿಂದ ಅವನು ಕಾಣಿಸ್ಕೊಳ್ಳೋದಿಲ್ಲ ಅಂತ. ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಯಜ್ಞಯಾಗಾದಿಗಳನ್ನು ಮಾಡುವವರು ಅರಣ್ಯ ನಿರ್ಮಂಥನ ಮಾಡ್ತಾರೆ. ಅದಕ್ಕೊಂದು ಕ್ರಮ ಇದೆ. ಅರಣ್ಯ ನಿರ್ಮಂಥನ ಮಾಡ್ತಾರೆ. ಆ ಅರಣ್ಯನ ಕಡಿದ್ರೆ ಅಗ್ನಿ ಬರುತ್ತೆ. ಅಗ್ನಿ ಕಾಣೋದಿಲ್ಲ ನಮಗೆ ಅಲ್ವಾ? ಅರಣ್ಯ ಸೌದೆ ಅದು, ಇಟ್ಕೊಂಡಿರ್ತೀವಿ, ಮುಟ್ತೀವಿ, ಏನು ಸುಡೋದಿಲ್ಲ ಅಲ್ವಾ? ಸೌದೆ ಮುಟ್ತೀವಿ, ಸುಡೋದಿಲ್ಲ. ಅದು ಮಥನ ಮಾಡಿದರೆ ಬೆಂಕಿ ಬರುತ್ತೆ. ಇದೇ ಅದರೊಳಗೆ ಬೆಂಕಿ ಕಾಣಿಸೋದಿಲ್ಲ ಅಲ್ವಾ? ಅಂತ ಉದಾಹರಣೆ. ಏನು ಶಕ್ತಿ ಅದಕ್ಕೆ, ಅಗ್ನಿಗೆ ಅಂತ. ಆ ಮರದ ತುಂಡು, ಅದರೊಳಗೆ ಕಾಣದಾಗಿರೋ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ. ಮರದೊಳಗಿದೆ ಅದು, ಮರದ ತುಂಡೊಳಗಿದೆ ಅದು, ಕಾಣದಾಗಿರ್ಲಿಕ್ಕೆ ಶಕ್ತಿ ಕೊಟ್ಟಿದ್ದಾನೆ ದೇವರು ಅಲ್ವಾ? ಬೇರೆ ಪದಾರ್ಥಕ್ಕೆ ಅಂತ ಶಕ್ತಿ ಇದ್ದ ಮೇಲೆ ದೇವರಿಗೆ ಅಂತ ಶಕ್ತಿ ಇಲ್ಲೇ ಇದ್ದಾನೆ. ದೇವರು ಕಾಣಿಸೋದಿಲ್ಲ. ಆ ಕಾಣದ ದೇವರ ಶಕ್ತಿಗೆ ಮಾಯಾ ಅಂತ ಹೆಸರು. ಈ ಭರತ ಇದನ್ನೆಲ್ಲ ಹೇಳ್ತಾ ಇದ್ದಾನೆ. ಸ್ವಮಾಯೆಯ ಆತ್ಮ ವ್ಯವಧೀಯಮಾನ. ಎಷ್ಟು ಜ್ಞಾನ ಇದ್ದಂಗೆ ಇದೆಲ್ಲ ಹೇಳಬೇಕಾದ್ರೆ ಹೇಳ್ತಾ ಇದ್ದಾನೆ. ಯಾವದೇತಾಂ ತನುಭೃನ್ನರೇಂದ್ರ ವಿಧೂಯ ಮಾಯಾಂ ವಯನೋದಯೇನ ವಿಮುಕ್ತ ಸಂಘ ಚಿತಶಸ್ತ್ರಪತ್ನಃ ವೇದಾರ್ಥ ತತ್ವ ಭ್ರಮತೀಹ ತಾವತ್. ಈ ಭಗವಂತನ ಮಾಯೆ ಅರ್ಥ ಆಗಬೇಕು. ಅರ್ಥ ಆಗ್ಲಿಕ್ಕೋಸ್ಕರ ಒಂದು ಸ್ವಲ್ಪ ಅಧ್ಯಯನಕ್ಕಿಂತ ಹೆಚ್ಚು ತಪಸ್ಸು ಮಾಡಬೇಕು. ವ್ರತ ಉಪವಾಸಗಳನ್ನು ಮಾಡಬೇಕು. ಮಾಡ್ಬೇಕಾದೇನು ಕೇಳಿಕೆ, ನಿನ್ನನ್ನು ನಮಗೆ ಅರ್ಥ ಮಾಡಿಸು, ನೀನು ನಿನ್ನನ್ನು ನಮಗೆ ಅರ್ಥ ಮಾಡಿಸು ಅಂತ ಕೇಳಬೇಕು. ಕೇಳ್ತಾ ಕೇಳ್ತಾ ತಪಸ್ಸು ಮಾಡಬೇಕು. ತಪಸ್ಸು ಮಾಡಬೇಕು ಅಂದರೆ ಎಲ್ಲ ಸಂಘ ಪರಿತ್ಯಾಗ ಮಾಡಬೇಕು ಅಂತ ಶಾಸ್ತ್ರಗಳು ಪದೇ ಪದೇ ಹೇಳ್ತಾರೆ. ಸಂಘ ಪರಿತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ವಿಮುಕ್ತ ಸಂಘ ಜಿತಷಟ್ಸಪತ್ನ. ನಮ್ಮ ಬದುಕಿಗೆ 6 ವೈರಿಗಳು ಗೊತ್ತೇ ಇದೆ, ಅದರ ವಿಷಯ 6 ವೈರಿಗಳು ಅಂತ. ಅದನ್ನು ಗೆಲ್ಲಬೇಕು. ಸಂಘ ಪರಿತ್ಯಾಗ ಮಾಡಬೇಕು. ಮಾಡಿಕೊಂಡು ತಪಸ್ ಮಾಡಬೇಕು. ಅಷ್ಟು ತಪಸ್ ಮಾಡ್ತಾ ಇದ್ರೆ
ಅದರ ಫಲದಿಂದ ದೇವರ ಅನುಗ್ರಹ ಆದರೆ ಆಗ ಈ ತತ್ವ ಅರ್ಥ ಆದೀತು. ಈ ತತ್ವ ಅರ್ಥ ಆಗುವವರೆಗೆ ಈ ಪ್ರಪಂಚದಲ್ಲಿ ಈ ದೇಹ ಇಟ್ಕೊಂಡು ಅಲ್ಲಿ ಇರಬೇಕಷ್ಟೆ. ಅಲ್ದಾಟ ನಮ್ದಿಲ್ಲ, ಈ ಪ್ರಪಂಚದಲ್ಲಿ ನಮ್ದಿಲ್ಲ. ಈ ದೇಹ ಇಟ್ಕೊಂಡು ಅಲಿತಾ ಇದೀವಂತೆ. ನಮ್ಗೆ ಹೇಳಲಿಕ್ಕೆ ಬರಲ್ಲ ಭಾಷೆನ, ಅವ್ನಿಗೆ ಬರುತ್ತೆ, ನಮ್ಗೆ ಹೇಳಲಿಕ್ಕೆ ಬರುತ್ತೆ ಅಂತ ನಾವೆಲ್ಲ ಸುಮ್ಮನೆ ಅಲಿತಾ ಇದ್ದೀವಂತೆ ಈ ದೇಹ ಇಟ್ಕೊಂಡು. ಕಾರಣ ಇಂಥ ತತ್ವಜ್ಞಾನ ಇಲ್ಲ. ತತ್ವಜ್ಞಾನ ಆಗಬೇಕಾದ್ರೆ ಈ ಥರ ಬದುಕು ಮಾಡಬೇಕು, ತಪಸ್ ಮಾಡಬೇಕು. ಆಗ ವೇದಾಂತ ತತ್ವ ಗೊತ್ತಾಗಬೇಕು. ಅಲ್ಲಿಯವರೆಗೂ ಅಲಿತಾ ಇರಬೇಕು ಬದುಕಲ್ಲಿ. ಇಂಥ ಜಗತ್ತಿದು ಅಂತ ಹೇಳ್ತಾನೆ. ಸಮಯ ಆಯಿತು, ಇನ್ನೊಂಚೂರು ಹೇಳ್ತಷ್ಟು 5 ನಿಮಿಷ ಹೇಳ್ತಾನೆ. ಇಷ್ಟೆಲ್ಲ ಕೇಳಿಸ್ಕೊಂಡ ಈ ರಘುಗಣ ಮಹಾರಾಜ. ಕೇಳಿಸ್ಕೊಂಡ ಮೇಲೆ ಆ ರಾಜ ಹೇಳ್ತಾನೆ, ದೊಡ್ಡ ನಮಸ್ಕಾರ ನಿಮಗೆ ಅಂತ. ಯಾರಿಗೆ ಬರ್ತಾನೆ, ಎಷ್ಟು ವಿಷಯಗಳು ಹೇಳಿಬಿಟ್ರಿ, ನಮಗೆಂದೂ ಮನಸ್ಸಿಗೆ ಮುಟ್ಟಲಿಲ್ಲ ಈ ವಿಷಯಗಳೆಲ್ಲ. ನೀವು ಮನಸ್ಸಿಗೆ ಮುಟ್ಟುವಂತೆ ಈ ವಿಷಯಗಳನ್ನು ಹೇಳಿದಿರಿ. ಅದನ್ನು ನೀವು ಹೇಳಿದ್ರಲ್ಲ, ನೀವು ಹೇಳಲಿಕ್ಕೆ ಕಾರಣ ನೀವು ಯಾರ ಆರಾಧನೆಯನ್ನು ಮಾಡ್ತಾ ಇದ್ದೀರಿ, ಆ ಪರಮಾತ್ಮ. ನಿಮಗೆ ಆ ಪರಮಾತ್ಮನ ಅನುಗ್ರಹ ಇದೆ. ಆ ಪರಮಾತ್ಮ ಅನುಗ್ರಹದಿಂದ ನೀವೆಲ್ಲ ಹೇಳ್ತಾ ಇದ್ದೀರಿ ಅಲ್ವಾ? ಅದಕ್ಕೆ ರಘುಗಣ ಮಹಾರಾಜನದ ಅರ್ಥ ಆಗಿ, ನಿಮಗೆ ಯಾವ ಪರಮಾತ್ಮನ ಅನುಗ್ರಹ ಇದೆ ಆ ಪರಮಾತ್ಮನಿಗೆ ನಮಸ್ಕಾರ. ನಮೋ ನಮಃ ಕಾರಣ ವಿಗ್ರಹಾಯ ಸ್ವರೂಪ ತುಚ್ಛೀಕೃತ ವಿಗ್ರಹಾಯ ನಮಃ ಅವಧೂತ ದ್ವಿಜಬಂಧು ಲಿಂಗ ನಿಗುಣ ನಿತ್ಯಾನುಭವಾಯ ತುಭ್ಯಂ ಅಂತ. ನೀವಿಲ್ಲಿ ಬಂದಿದ್ದೀರಿ ಜಗತ್ತಿಗೆ, ಏನೋ ನಿಮಿತ್ತ ಇಟ್ಕೊಂಡು ಶರೀರ ಬಂದಿದೆ. ನಿಮಗೆ ನಿಮಿತ್ತ ಇಟ್ಕೊಂಡು ಒಂದು ಶರೀರ ಬಂದಿದೆ. ನಿಮ್ಮ ನಿಜ ಸ್ವರೂಪ ಏನಿದೆಯೋ ಅದಕ್ಕೆ ತಕ್ಕಂತೆ ನೀವು ದೇಹಾಭಿಮಾನ ತ್ಯಾಗ ಮಾಡಿದ್ದೀರಿ. ತುಚ್ಛೀಕೃತ ವಿಗ್ರಹಾಯ ದೇಹಾಭಿಮಾನ ತ್ಯಾಗ ಮಾಡಿದ್ದೀರಿ. ಇಂಥ ಅವಧೂತ ನೀವು ನಮಸ್ಕಾರ ಅಂತ ರಘುಗಣ ಮಹಾರಾಜ ಹೇಳಿ ಮತ್ತಷ್ಟು ಪ್ರಶ್ನೆ ಕೇಳ್ತಾನೆ. ಈ ಭರತ ಉತ್ತರ ಹೇಳ್ತಾನೆ. ಒಂದು ಶ್ಲೋಕ ಹೇಳಿ ಮುಗಿಸ್ತೀನಿ. ಅಯಂ ಜನೋ ನಾಮ ಚಲನ್ ಪೃಥಿವ್ಯಾಂ ಯ ಪಾರ್ಥಿವ ಕಸ್ಯ ಹೇತೋ ತಸ್ಯಾಪಿ ಚ ಅಂಘ್ರ್ಯೋ ಅಧಿ ಗುಲ್ಪಜಂಘ ಜಾದೂರು ಮಧ್ಯೂರು ಶಿರೋಧರಾಂಸಾಹ. ನೋಡಪ್ಪ ಮಹಾರಾಜ, ನಿನ್ನಲ್ಲಿ ಸರಿಯಾಗಿ ನೋಡ್ಕೋ ಸ್ವಲ್ಪ ಅಂತ. ನೋಡಿಕೊಂಡ್ರೆ ಇದು ಪಾರ್ಥಿವ ಶರೀರ. ಪಂಚಭೂತಗಳಲ್ಲಿ ಪೃಥ್ವಿ ಇದೆಯಲ್ವಾ, ಆ ಪೃಥ್ವಿ ತತ್ವ ಹೆಚ್ಚಾಗಿದೆ ಈ ಶರೀರದಲ್ಲಿ. ಆದರೆ ಈ ಶರೀರಕ್ಕೆ ಪಾರ್ಥಿವ ಅಂತ ಹೆಸರು. ಬೇರೆ ಭೂತಗಳು ಇದ್ದಾವೆ, ಅದೇ ಪೃಥ್ವಿ ತತ್ವ ಹೆಚ್ಚಾಗಿದೆ. ಪೃಥ್ವಿ ತತ್ವ ಹೆಚ್ಚಾಗಿದೆ, ಆದ್ದರಿಂದ ಈ ಶರೀರಕ್ಕೆ ಪಾರ್ಥಿವ ಅಂತ ಹೆಸರು. ಈ ಭೂಮಿಯನ್ನು ಓಡಾಡ್ಕೊಂಡಿದ್ದವನು ಈ ಪಾರ್ಥಿವ ಶರೀರವನ್ನು ಪಡ್ಕೊಂಡಿದ್ದಾನೆ. ಆ ಪಾರ್ಥಿವ ಶರೀರಕ್ಕೆ ಕಾಲಿದೆ, ಕಾಲಿನ ಮೇಲೆ ಎಮಡಿ ಇದೆ, ಆಮೇಲೆ ಜಂಘ ಇದೆ, ಆಮೇಲೆ ಜಾನು ಇದೆ, ಆಮೇಲೆ ತೊಡೆ ಇದೆ, ಆಮೇಲೆ ಕುತ್ತಿಗೆ ಇದೆ, ಹೆಗಲಿದೆ. ಇದೆಲ್ಲ ಯಾಕಿದೆ ಅಂತ ಅರ್ಥ ಮಾಡ್ಕೋಬೇಕಂತ. ಇದೆಲ್ಲ ಇದೆ ಅಂತ ನಿನಗೆ, ನಾನು ರಾಜ ಅಂತ ನಿನಗೆ ಒಂದು ಅಭಿಮಾನ ಇದೆ ನಿನಗೆ. ಅದು ಇವೆಲ್ಲವೂ ಕೂಡ ತಾತ್ಕಾಲಿಕ, ಎಲ್ಲವೂ ಕೂಡ ತಾತ್ಕಾಲಿಕ. ಎಲ್ಲ ಹೋಗುತ್ತೆ ಒಂದು ದಿವಸ. ನಮ್ಮಂಥ ಸಾಧಾರಣ ಜನಗಳಿಗೂ ಹೋಗುತ್ತೆ, ರಾಜನಿಗೂ ಹೋಗುತ್ತೆ. ಯಾವ ಶಾಶ್ವತ ಅಲ್ಲ ಜಗತ್ತಲ್ಲಿ. ಆದ್ದರಿಂದ ಇದನ್ನೆಲ್ಲ ನೋಡಿ, ಇದು ನಾನಲ್ಲ, ಇದು ಈ ಶರೀರ ನಾನಲ್ಲ ಅಂತ ಒಂದು ಜ್ಞಾನ ಹುಟ್ಟಬೇಕು. ಹುಟ್ಟುತ್ತ ಜನಗಳಿಗೆ
ಈ ಶರೀರ ನಾನಲ್ಲ, ನನಗೆ ಅಂಟ್ಕೊಂಡಿದೆ ಅಷ್ಟೇ ಈ ಶರೀರ ಅಂತ. ತುಂಬ ಒಳ್ಳೆಯ ಜ್ಞಾನ ಆಗಿಬಿಟ್ರೆ, ಚಿಂತನೆ ಮಾಡಿ 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 ಒಳ್ಳೆಯ ಜ್ಞಾನ ಆದರೆ ನಮಗೆ ಈ ಕೈ ಮೇಲೆ ಕಾಲ ಮೇಲೆ ಏನಾದ್ರು ಅಂಟ್ಕೊಂಡ್ರೆ, ಅಂಟ್ಕೊಂಡಿದ್ದನ್ನು ತೆಗಿಬೇಕು ಅಂತ ನಮಗೆ ಅರ್ಜು ಸಹಜವಾದ ಪ್ರವೃತ್ತಿ ಅಲ್ವಾ. ಅದನ್ನು ತೆಗೆಯೋ ತನಕ ನಮಗೆ ಸಮಾಧಾನ ಇಲ್ಲ. ಊಟ ಮಾಡುವ ಹಗಲು ಸಿಕ್ಕೊಂಡ್ರೆ ಸಿಕ್ಕೊಂಡಿದ್ದನ್ನ ತೆಗೆಯೋ ತನಕ ಸಮಾಧಾನ ಇಲ್ಲ, ಗೊತ್ತಾನೆ. ಅಂಥ ಜ್ಞಾನ ಬರಬೇಕು. ಹಲಲು ಸಿಕ್ಕೊಂಡಿದೆಯಲ್ಲ ಏನೋ ಪದಾರ್ಥ, ಅದು ಫಾರಿನ್ ಆಬ್ಜೆಕ್ಟ್ ಅದು ಅಲ್ವಾ. ಇಲ್ಲೇನೋ ಅಂಟ್ಕೊಂಡಿದೆಯಲ್ಲ, ಇದು ಫಾರಿನ್ ಆಬ್ಜೆಕ್ಟ್. ಇದನ್ನು ತೆಗೆಯೋ ತನಕ ಸಮಾಧಾನ ಇಲ್ಲ. ಈ ಶರೀರ ಇಲ್ಲ ಹೇಳಿದಾನೆ, ಕಾಲು ಕೈ ಶರೀರ ಇದು ಫಾರಿನ್ ಆಬ್ಜೆಕ್ಟ್. ಇದು ಈ ಶರೀರದ ಒಳಗೆ ಆತ್ಮ ಇದ್ದಾನೆ. ಆತ್ಮನಿಗೆ ಅಂಟುಕೊಂಡಿರ್ತಕ್ಕಂಥ ಏನೋ ಬೇಡದೇ ಇರೋ ಬಾಹ್ಯ ವಸ್ತು, ಆತ್ಮನಿಗೆ ಅಂಟ್ಕೊಂಡಿರೋ ಬಾಹ್ಯ ವಸ್ತು ಈ ಶರೀರ. ಇಂಥ ಜ್ಞಾನ ಬರಬೇಕಂತೆ. ನಮಗೇನು ಬರಲ್ಲ. ಭರತ ಹೇಳ್ತಾನೆ ಅಂಥ ಜ್ಞಾನ ಬರಬೇಕು ಅಂತ. ಇದು ಬಾಹ್ಯ ವಸ್ತು, ಇದನ್ನು ತೆಗಿಬೇಕು. ಇದನ್ನು ತೆಗಿಬೇಕು ತೆಗಿಬೇಕು ಅಂತ ಅರ್ಜು ಬರಬೇಕು ಅಲ್ವಾ. ಅಲ್ಲಲ್ಲಿ ಸಿಕ್ಕೊಂಡಿದ್ರೆ ತೆಗಿಬೇಕು ತೆಗಿಬೇಕು ಅಂತ ಅರ್ಜು ಬರುತ್ತಲ್ವಾ. ತೆಗೋ ತನಕ ಸಮಾಧಾನ ಇಲ್ಲ. ಈ ಶರೀರವನ್ನು ತೆಗಿಬೇಕು, ಬಿಡಿಸ್ಕೊಳ್ಬೇಕು ಇದನ್ನ ಅಂತ ಒಳಗಡೆಯಿಂದ ಒತ್ತಡ ಬರಬೇಕು, ಒತ್ತಾಸೆ ಬರಬೇಕು. ಅರ್ಜುನ್ರೆ ಒತ್ತಾಸೆ ಅಂತ, ಆ ಒತ್ತಾಸೆ ಬರಬೇಕು. ಇದನ್ನು ಬಿಡಿಸ್ಕೋಬೇಕು ಬಿಡಿಸ್ಕೋಬೇಕು ಅಂತ ಒತ್ತಾಸೆ ಬಂದರೆ ಅದಕ್ಕಾಗಿ ಕೆಲಸ ಮಾಡಲಿಕ್ಕಾಗತ್ತೆ. ಅವಾಗ ದಾರಿ ಸಿಗುತ್ತೆ. ಒತ್ತಾಸೆ ಬಂದರೆ ಕೆಲಸ ದಾರಿ ಸಿಗುತ್ತೆ. ಆ ದಾರಿ ಸಿಕ್ಕಾಗ ಅದನ್ನು ಉಪಯೋಗಿಸ್ಕೊಂಡು ಈ ಆತ್ಮನ ಅಂಟ್ಕೊಂಡಿರೋ ಶರೀರವನ್ನು ಬಿಡಿಸ್ಕೋಬೇಕು. ಇದು ತತ್ವ ಇದು ಅಂತ ಹೇಳ್ತಾನೆ. ಅದಕ್ಕೆ ಹೊಂದ್ಕೊಂಡು ಅಂತ ಇನ್ನೊಂದೆರಡು ವಿಷಯಗಳನ್ನು ಹೇಳ್ತಾನೆ. ಸಮಯ ಆಯಿತು, ನಾಳೆ ಹೇಳ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಕೊನೆ ದಿವಸ, ಆದರೂ ಇದು ಪ್ರವಚನ ವಿಷಯ ಮುಗಿಯೋದಿಲ್ಲ, ಸ್ವಲ್ಪನೇ ಹೇಳೋದಷ್ಟು. ಜನ ಉಪಯೋಗ ಕಾನ್ಸೆಪ್ಟ್ ಜಾಸ್ತಿ.